ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಅವ್ರ ತಂದೆಯವರು ಜೀವನ ಮಾಡಕ್ಕೆ ಬಂದವರು, ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್. ಜನಾರ್ದನ್ ರೆಡ್ಡಿನೇ ಬೆಳಗಾಂ ಅಧಿವೇಶನದಲ್ಲಿ ನಾನು 50,000 ಕೋಟಿ ಹೊಡಿ ಅಂತ ಹೇಳಿದಾನಲ್ರಿ, ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಅಲ್ರಿ, ಜನಾರ್ದನ್ ರೆಡ್ಡಿ ಬಾಯಲ್ಲೇ ಹೇಳಿರೋದು. ಬೇಲ್ ಡೀಲ್ ಕೇಸ್ ಅಂತೇಳಿ ಅವ್ರ ಮೈ ಮೇಲೆ ಅವರೇ ಹೇಳ್ಕೊಂಡಿದ್ದಾರೆ. 100 ಕೋಟಿ ಜಡ್ಜ್ಗಳಿಗೆ ಲಂಚ ಕೊಟ್ಟು. ಸರ್ 2 ರಾಜ್ಯದಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಗಣಮಗೆ ಇದ್ದಿಲ್ಲ ಸರ್. 2 ರಾಜ್ಯದಲ್ಲಿ ಆಂಧ್ರ ಕರ್ನಾಟಕದಲ್ಲಿ ಅವ್ರ ಹೆಸರು ಹೇಳಿದರೆ ಉಚ್ಚೇಕೊಂತಿದ್ರು. ಅಂಥ ಟೈಮ್ನಲ್ಲಿ ನಾನು ಅವತ್ತನೇ 2008 ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಇವನು ವೈಟ್ ಕಲರ್ ಕಳ್ಳ, ಇವನು CBI ತನಿಖೆಗಾದ್ರೆ ಜೈಲಿಗೆ ಹೋಗ್ತಾನೆ ಅಂತೇಳಿ ಅವತ್ತು 2008 ಹೇಳಿದ್ದೀನಿ. ಅದೇ ಥರನೇ ಆಗಿದೆ. ಕಳ್ಳ ಸರ್, ವೈಟ್ ಕಲರ್ ಕಳ್ಳ, ರಾಜಕೀಯ ಕಳ್ಳ ಅವನು. ಅಲ್ಲ, ಜನಾರ್ದನ್ ರೆಡ್ಡಿ OMC ಅಂದರೆ ರೈಟ್, ನಾನು ಅದನ್ನೇ ಅಲ್ಲ ಹೇಳ್ತಾ ಇದ್ದು. OMC ಅಂದರೆ ರೈಟ್. ಎಲ್ಲಿ ಇಷ್ಟು ಲಕ್ಷ ಟನ್ ಹೆಂಗೋಯ್ತು? ಮೊನ್ನೆ ಜನಾರ್ದನ್ ರೆಡ್ಡಿ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ಭಾಳ ಅಮಾಯಕ ಅಂತೆ ಅವರು, ಹುಟ್ಟು ಹೋರಾಟಗಾರರಂತೆ, ಅವ್ರು ಅನ್ಯಾಯ ಮಾಡೋರೇ ಇಲ್ಲ ಅಂತೆ. ಇನ್ನು ಅವ್ರು ಅನ್ಯಾಯ ಮಾಡಿದ್ರೆ ನಾವನ್ನ ಅನ್ಯಾಯ ಮಾಡಿರ್ಬೇಕಲ್ಲ, ಅವರಿದ್ದ ಹೋರಾಟ ಮಾಡೋರು. ನಾವನ್ನ 21 ಲಕ್ಷ ಟನ್ನು ಕದ್ದಿರ್ಬೇಕಲ್ಲ. ಜನಕ್ಕೆ ವಾಸ್ತವಗಳು ಬೇಕಾಗಿಲ್ಲ ಸರ್, ವಾಸ್ತವಗಳು, ಸತ್ಯ ಮಾತು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇವತ್ತು ದುರ್ಮಾರ್ಗರ ಬಾಯಲ್ಲಿ ಏನಂತಾರೆ ಭಗವದ್ಗೀತೆ ಬರ್ತಾ ಇರೋದು. ಮತದಾರ ಪ್ರಭುಗಳಿಗೆ ಇದು ಏನಾಗ್ಬಿಟ್ಟಿದೆ ಅಂದರೆ, ಇದು ಎಲೆಕ್ಷನ್ ಅಂದ್ರೆ ಒಂದು ಹಬ್ಬದ ವಾತಾವರಣ. ಅದರ ಒಂದು ಗ್ಯಾರಂಟಿ ಸ್ಕೀಮ್ಗಳಿಗೆ ಇದಕ್ಕೆ ಮಾರ್ಕೊಂಡ್ತಾ ಇದ್ದಾರೆ. ಜನ ಬದಲಾವಣೆ ಆಗೋವರೆಗೆ ದೇಶ ಉದ್ಧಾರ ಆಗುತ್ತೆ. ಆಗ ಜನಾರ್ದನ್ ರೆಡ್ಡಿ ಕಿಂಗ್ ಪಿನ್ ರೀ, ಎಲ್ಲದಕ್ಕೆ ಜನಾರ್ದನ್ ರೆಡ್ಡಿನೇ. ಅವ್ರ ಬ್ರದರ್ಸ್ದು ನೇಮ್ ಅಷ್ಟೇ, ಇವ್ರು ಜನಾರ್ದನ್ ರೆಡ್ಡಿ ನೇಮ್ ಮೇಲೆ ಅವರೆಲ್ಲ ಇರೋದು. ಅವ್ರಿಗೇನು ಇಂಡಿವಿಜುವಲ್ ನೇಮ್ ಯಾರು ಕರುಣಾಕರ್ ರೆಡ್ಡಿದು, ಯಾರು ನಮ್ಮ ಸೋಮಶೇಖರ್ ರೆಡ್ಡಿದು ಅವ್ರದ್ದು ಇಂಡಿವಿಜುವಲ್ ನೇಮ್ ಇಲ್ಲ. ಎಲ್ಲ ಮೇನ್ ಕೀ ಮಾಸ್ಟರ್ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ರೋಲೇ ದೊಡ್ಡದು. 2006ರಲ್ಲಿ ಏನು ಆಗ್ತಾರೆ, ಇವ್ರು MLC ಆಗ್ತಾರೆ. MLC ಆದಮೇಲೆ ಇವರು ಹೇಳ್ತೀನಲ್ಲ, ರಾಜಕೀಯ ಸ್ವಲ್ಪ ಪ್ರಭಾವ ಬರ್ತದೆ. MLC ಆದ್ಕೊಳ್ಳಿ ಒಂದು ಪವರ್ ಬರ್ತದೆ. ಆವಾಗ ಕುಮಾರಸ್ವಾಮಿ ಆರೋಪ ಮಾಡ್ತಾರೆ. ಮತ್ತು ಒಂದು ಸುಗ್ಲಮ್ಮ ಗುಡಿ ಅಂಥೇಳಿ ಒಬ್ಬಳಾಪುರಂ ಭಾಗದಲ್ಲೇ, ಸುಗ್ಲಮ್ ಅಂದರೆ ಕೇವ್, ಅದು ಆ್ಯಕ್ಚುಲ್ ನಮ್ಮ ಬ್ರಿಟಿಷ್ನವರು ಆಗಿನ ಕಾಲಕ್ಕೆ 16 ಸ್ಕ್ವೇರ್ ಯಾರ್ಡ್ಸ್ ನೋಟಿಫಿಕೇಶನ್ ಮಾಡಿರ್ತಾರೆ. ಅದು ನಮ್ಮ ಆರಾಧ್ಯ ದೇವತೆ ಯಾರಿಗೆ, ನಮ್ಮ ಇವರು ಗಿರಿಜನರು ಅಂತಾರಲ್ಲ, ಲಂಬಾಡೀಸ್ ಟ್ರೈಬ್ಸು. ಮತ್ತು ಅಲ್ಲಿ ಅಲ್ಕುಂದಿ ಭಾಗದಲ್ಲಿ, ಬೆಳಗಲ್ ಭಾಗದಲ್ಲಿ, ಸಿದ್ದಾಪುರ ಭಾಗ, ಒಬ್ಬಳಾಪುರ ಭಾಗದಲ್ಲಿ ಅವ್ರಿಗೆಲ್ಲ ಗ್ರಾಮ ದೇವತೆ, ಆರಾಧ್ಯ ದೇವತೆ. ಆ ಕೇವು ಅಂದರೆ ಗುಹೆ ಇತ್ತು. ನಾನು ನೋಡಿದಾಗ ನಾನು ನೋಡಿ ನಮ್ಮ ಮೈಸೂರನ್ನ ಆ ಗುಹೆಯಲ್ಲಿ ಹೋಗಿ ಹಾಲು ಶ್ರಾವಣ ಮಾಸದ ಬಂದರೆ ನಮ್ಮ ನಾಗಪಂಚಮಿಗೆ ಹಾಲು ಹೆಂಗೆ ಹಾಕ್ತಿದ್ರು ಹಂಗೆ ಬರ್ತಾಯಿದ್ರು ಜನ ಆ ಟೈಮ್ನಲ್ಲಿ. ಇವರು 2006ರಲ್ಲಿ ಐರನ್ನವ್ರಿಗೆ ಅಲ್ಲಿ 10 ಎಕರೆ ನೋ ಮ್ಯಾನ್ ಲ್ಯಾಂಡ್, ಅಂದರೆ ಇವರು ಲೀಸ್ ಬಗಲಿಗೆ ಒಂದು 10 ಎಕರ್ಸ್ ಏರಿಯಾ ನೋ ಮ್ಯಾನ್ ಲ್ಯಾಂಡ್ ಜೋನ್. ಇವ್ರ ಲೀಸ್ ಸಂಬಂಧ ಇಲ್ಲ, ಆ್ಯಕ್ಚುಲ್ ಅದು ಸರ್ಕಾರದ ಜಾಗ. ಅದು ಆ ಜಾಗದಲ್ಲಿ ಇವ್ರು ಏನು ಮಾಡ್ತಾರೆ, ಅದಕ್ಕೆ ಡಿಪಾಸಿಟ್ ಭಾಳ ಇರ್ತದಲ್ಲ, ಆ ಗುಡಿನೇ 2006ರಲ್ಲಿ ಧ್ವಂಸ ಮಾಡ್ತಾರೆ. ಸುಗ್ಲಮ್ ಗುಡಿನ ಟೋಟಲಿ ಸುಗ್ಲಮ್ ಗುಡಿನ ಧ್ವಂಸ ಮಾಡಿ ಅಲ್ಲಿ ಒಂದು ಮೈನೂರರು ಇರ್ತಾರೆ, JR ರಾಮಮೋಹನ್ ರೆಡ್ಡಿ ಅಂತೇಳಿ. ಆ ಕೇವ್ಗಿಂತ ಮೇಲೆ ಒಂದು ಸಣ್ಣ ಗುಡಿ ಕಟ್ಟಿಸಿರ್ತಾರೆ. ಆ್ಯಕ್ಚುಲಿ ಗುಡಿಗಿಂತ ಕೇವೇ ಇಂಪಾರ್ಟೆಂಟ್. ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಆ 10 ಎಕರೆ ನೋ ಮ್ಯಾನ್ ಲ್ಯಾಂಡಲ್ಲಿ ಅವರು ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡ್ತಾರೆ. ಅದಕ್ಕೆ ಕೃಷ್ಣಪಟ್ಟಣಮ್ಗೆ, ನಮ್ಮ ಎಕ್ಸ್ಪೋರ್ಟ್ಗೆ ಸಾಗಾಣಿಕೆ ಮಾಡ್ತಾರೆ. ಆಮೇಲೆ 2007ರಲ್ಲಿ ಏನಾಗ್ತದೆ ಅಂದರೆ, ವೈಎಸ್ ರಾಜಶೇಖರ ರೆಡ್ಡಿ ಅವರಿಗೆ ನಿಯರ್ ಆ್ಯಂಡ್ ಡಿಯರ್ ಆಗ್ತಾರೆ. ಅದೇ ಭಾಗದಲ್ಲಿ ಮತ್ತೆ ಒಂದು ಲೀಸ್ ತೊಗೊತಾರೆ, 35 ಹೆಕ್ಟರ್ಸ್. ಅವ್ರಿಗೆ ಹೆಂಗಂದರೆ ಲೀಸ್ ಅಪ್ಲೈ ಮಾಡಿದ್ರೆ ರಾತ್ರಲ್ಲೇ ಲೀಸ್ ಸಿಗ್ತದೆ ಅಂತ ಇದನ್ನ ಅಪ್ಲೈ ಮಾಡ್ತಾರೆ. ಅಲ್ಲಿ ಆ ಭಾಗದಲ್ಲಿ ಒಂದು ಲೀಸ್ ಸಿಗ್ತದೆ 2007ರಲ್ಲಿ. ಮಲ್ಪಂಗುಡಿ ಭಾಗದಲ್ಲಿ ಕೂಡ ನಾನು ಹೇಳಿದ್ನಲ್ಲ, ನಮ್ಮ ಗ್ರ್ಯಾಂಡ್ ಫಾದರ್ ಲೀಸನ್ನು ರದ್ದು ಮಾಡಿ ಸೇಮ್ ಏರಿಯಾ ಇವ್ರಿಗೆ ರೀಗ್ರಾಂಟ್ ಮಾಡ್ತಾರೆ. ಇವ್ರಿಗೇನು ರೂಲ್ಸು ರೆಗ್ಯುಲೇಷನು ಏನೂ ಅನ್ವಯಿಸೋಕ್ಕಿಲ್ಲ. ಇವರು ಒಂದು ಸರ್ವೆ ಒಂದು ಇದು ಮಾಡಿದ ಒಂದು ಮೈನಿಂಗ್ ಲೀಸ್ ಕೊಟ್ಟರೆಗಿನ ಡಿಪಾರ್ಟ್ಮೆಂಟು ಆ್ಯಕ್ಚುಲು ಸರ್ವೆ ಆ್ಯಂಡ್ ಡಿಮಾರ್ಕೇಷನ್ ಮಾಡಿ ಹ್ಯಾಂಡಿಂಗ್ ಓವರ್ ಮಾಡಬೇಕು. ಅಂಥದ್ದು ಏನಿಲ್ಲ ಇವ್ರಿಗೆ, ಎಲ್ಲವೂ ವೈಲೇಷನೇ ಇವ್ರದ್ದು. ಮೊನ್ನೆ IBMನಲ್ಲಿ ನಮ್ಮ CBI ಚಾರ್ಜ್ ಶೀಟ್ನಲ್ಲೇ ಇವರು ಫೋರ್ಜರಿ ಮಾಡ್ಯಾರ, IBM ಪ್ಲ್ಯಾನ್ಸ್ನೇ ಫೋರ್ಜರಿ ಮಾಡಿ ಸೀಲ್ ಹೊಡೆದಾರ ಅಂತೇಳಿ ಆ ಒಂದು ಸ್ಟೇಟ್ಮೆಂಟಲ್ಲೇ ಬಂದಿದೆ. ಅಂದರೆ ಸಿಸ್ಟಮೆಟಿಕ್ ಮೈನಿಂಗಿಗೆ ಒಂದು ಸಿಸ್ಟಮ್ ಇರ್ತೈತೆ. ಏನು ನಾವು MMRD ಆ್ಯಕ್ಟ್ ಪ್ರಕಾರ ಅಪ್ಲೈ ಮಾಡ್ತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ಬರ್ತೈತೆ, IBM ಅಪ್ರೂವ್ ತೊಗೊತೀವಿ. ಅಂದರೆ IBM ಅಪ್ರೂವಲ್ ಅಂದರೆ ನಮ್ಮ ಓರ್ ಝೋನ್ ಎಲ್ಲಿದೆ, ಯಾವ ಒಂದು ಹೈಟಲ್ಲಿದೆ, ನಾವು ಮೈನಿಂಗ್ ಎಲ್ಲಿ ಮಾಡ್ತೀವಿ, ಡಂಪ್ ಎಲ್ಲಿ ಹಾಕ್ತೀವಿ, ನಾವು ಏನು ಗಿಡ ಮರ ಆಫೀಸ್ ಎಲ್ಲಿ ಕಟ್ತೀವಿ ಅಂತ ಆ ಪ್ಲ್ಯಾನ್ನಾಗ ಇರ್ತದೆ. ಅಂಥದ್ದು ಯಾವುದೂ ಇಲ್ಲ ಇವ್ರಿಗೆ. ರೂಲ್ಸು ರೆಗ್ಯುಲೇಷನು ಏನೂ ಇಲ್ಲ. ಟೋಟಲಿ ಇವ್ರಿಗೆ ಹೆಂಗಾಗ್ತದೆ ಅಂದರೆ, ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಸಪೋರ್ಟು, ನಮ್ಮ ಕರ್ನಾಟಕದಲ್ಲಿ ಓನ್ ಪವರ್. ಅಂದರೆ ಏನು, ಇವರೇ ಮಂತ್ರಿಗಳಾಗ್ತಾರೆ 2008ರ ನಂತರ. ಇವ್ರಿಗೆ ಒಂದು ಮಂತ್ರಿ ಆಗಿ ಅವತ್ತು ಪ್ರಮಾಣ ಸ್ವೀಕಾರದಲ್ಲಿ ಏನು ಓದ್ ತೊಗೊಂಡಿರ್ತಾರೆ, ಆ ಓದಕ್ಕೆ ವಿರುದ್ಧವಾಗಿ ಇವ್ರು ನಡ್ಕೊಂಡಿರ್ತಾರೆ. ಓದ್ನಲ್ಲಿ ಏನು ತೊಗೊತಾರೆ, ಯಾರಿಗೆ ನಾವು ಸ್ವಲಾಭಕ್ಕೆ ಏನೂ ಮಾಡ್ಕೊಬೇಕಿಲ್ಲ, ಯಾರಿಗೆ ಏನು ಗುಟ್ಟು ಬಿಡ್ಕೋಬೇಕಿಲ್ಲ ಅಂತೇಳಿ ಓದ್ ತೊಗೊತಾರಲ್ಲ ಅವರು. ಓದ್ ಭಾಳ ಪ್ರಾಮಾಣಿಕವಾಗಿ ತೊಗೊತಾರೆ. ಆ ಓದ್ಗೆ ವಿರುದ್ಧವಾಗಿ ಇವರು ಅಕ್ರಮಗಳು ಮಾಡೋದು ಮಾಡಿ ನೋಡಿ. ಇವ್ರದ್ದು
ಅದೇ ಹೇಳೋದು, ಈಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್, ಈಸ್ ಎ ಓಲಾಪುರಂ ಡೈರೆಕ್ಟರ್. ಅಲ್ಲಿ ಲಾಭದಾಯಕ ಹುದ್ದೆ ಇದ್ದಂಗೆ ಅಲ್ರಿ. ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇಲ್ಲಿ ನಮ್ಮ ಸಂಪತ್ತನ್ನು ಅವರು ಆಂಧ್ರದ ಪರ್ಮಿಟ್ ಮೂಲಕ ನಮ್ಮ ಅಧಿಕಾರಿಗಳು ಕೂಟನೇ ಸಾಗಾಣಿಕೆ ಮಾಡಿಸ್ತಾರೆ. ನಮ್ಮ ಅಧಿಕಾರಿಗಳು ಸಪೋರ್ಟ್. ಟೋಟಲ್ ಸಿಸ್ಟಮ್ ಫೇಲ್ಯೂರ್, ಇದು ಸಿಸ್ಟಮ್ ಫೇಲ್ಯೂರ್. ನಾನು ಒಂದು ವೀಕ್ ಮ್ಯಾಗ್ಝಿನ್ ಅಂತೇಳಿ ಒಂದು ಆರ್ಟಿಕಲ್ ಬರ್ತದೆ, ವೀಕ್ ಮ್ಯಾಗ್ಝಿನ್. ಅವರು ಒಂದು ಆರ್ಟಿಕಲಲ್ಲಿ 2009 ದೊಡ್ಡ ಒಂದು ಇದು ಬರೀತಾರೆ, ರೇಪ್ ಆಫ್ ಬಳ್ಳಾರಿ ಅಂತೇಳಿ ಒಂದು ಆರ್ಟಿಕಲ್ ಬರೀತಾರೆ. ನಾನೇ ಕರ್ಕೊಂಡು ಹೋಗ್ತೀನಿ ವೀಕ್ ಮ್ಯಾಗ್ಝಿನ್ ಅವ್ರನ್ನ ಗುಡ್ಡಗೆ ಸ್ಥಳಕ್ಕೆ. ಇವರು ಏನು ಸಾಗಾಣಿಕೆ ಮಾಡ್ತಾ ಇರ್ತಾರೆ ಲಾರಿಗಳು, ಅದ್ರ ಮೇಲೆ ಎಲ್ಲ ತೋರಿಸಿ ಎಲ್ಲ ಒಂದು ದೊಡ್ಡ ಸ್ಟೋರಿ. ಅವತ್ತು ಒಂದು ದಿವಸ ಆ ಒಂದು ವೀಕ್ ಮ್ಯಾಗ್ಝಿನಲ್ಲಿ ರಾಹುಲ್ ಬಾಲ್ಡಾಟ್ ಅಂತ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಇವ್ರ ಅಕ್ರಮಗಳ ಬಗ್ಗೆ. ಎಸ್ ಕೆ ಮೋಡಿ ಅಂತೇಳಿ ಅವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಮತ್ತು ನಮ್ಮ ತಂದೆಯವರು ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಕೆ ಸಿ ಕೊಂಡೆಯವರು ಹೇಳಿಕೆ ಕೊಟ್ಟಿರ್ತಾರೆ. ಈ ಯಾವಾಗ ನಾವು ಹೇಳಿಕೆ ಕೊಟ್ಟು ಆ ವೀಕ್ ಮ್ಯಾಗ್ಝಿನ್ ದೊಡ್ಡ ಸುದ್ದಿ ಆಗ್ತದೋ, ನ್ಯಾಷನಲ್ ವೈಡ್ ಹೋಗ್ತದೋ ರೇಪ್ ಆಫ್ ಬಳ್ಳಾರಿ ಎಂಬ ಸುದ್ದಿ, ಕೂಡಲೇ ನಮ್ಮ ಮೇಲೆ ಒಂದು ಡೆಫರ್ಮೇಷನ್ ಕೇಸ್ ಹಾಕ್ತಾರೆ 100 ಕೋಟಿಗೆ ನಮ್ಮ ಮೇಲೆ, ಎಲ್ಲರ ಮೇಲೆ. ಅಂದರೆ ರಾಹುಲ್ ಬಾಲ್ಡಾಟ್, ಕೆ ಸಿ ಕೊಂಡಯ್ಯ, ಎಸ್ ಕೆ ಮೋಡಿ, ನಮ್ಮ ತಂದೆಯವರು ನನ್ನ ಮೇಲೆ ಒಂದು 100 ಕೋಟಿಗೆ ಡೆಫರ್ಮೇಷನ್ ಹಾಕ್ತಾರೆ. ನಾನು ಉಚ್ಚ ನ್ಯಾಯಾಲಯ, ಧಾರವಾಡ ನ್ಯಾಯಾಲಯಕ್ಕೆ ಹೋಗಿ ನಾನು ಈ ಕೇಸ್ನಲ್ಲಿ ಗೆದ್ದು ಬರ್ತೀನಿ. ಅಂದರೆ ಏನು, ಸಹಜವಾಗಿ ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು, ನಮ್ಮ ಲೀಸ್ ಡಾಕ್ಯುಮೆಂಟ್ಸ್ ಕೊಟ್ಟು ಆ ಕೇಸಲ್ಲಿ ಗೆದ್ದು ಬರ್ತೀವಿ. ಅಂದರೆ 100 ಕೋಟಿ ಅವರು ಹೆಂಗೆ ಬೈಬಿಡಿಸ್ತಾ ಇದ್ರು ಎಂಬುದಕ್ಕೆ ಅದೊಂದು ದೊಡ್ಡ ಉದಾಹರಣೆ. ನಮ್ಮ ಮೇಲೆ ಪ್ರಕರಣಗಳು ದಾಖಲಿಸೋದು, SC/ST ಪ್ರಕರಣಗಳು. ಮತ್ತು ನಮಗೆ ಇನ್ನೊಂದು ದುರ್ದೈವ ಅಂದರೆ ಆಂಧ್ರ ಹಿರಾಳ್ ಸ್ಟೇಷನ್ನ ಬಳಕೆ ಮಾಡ್ಕೊಬೋದು. ಅಲ್ಲಿ ಹಿರಾಳ್ ಪೊಲೀಸ್ ಸ್ಟೇಷನ್ ಅಂತಿದೆ ನಮ್ಮ ಬೆಂಗಳೂರು ರೋಡ್ನಲ್ಲಿ ಬರೋ ಕಾಲಕ್ಕೆ, ರಾಯದುರ್ಗ ತಾಲೂಕಿನಲ್ಲಿ ಹಿರಾಳ್ ಸ್ಟೇಷನ್. ಆ ರಾಯದುರ್ಗನಲ್ಲಿ ಕೂಡ MLA ಇವರೇ ಶಾಸಕರು, ಯಾರು ಕಾಪು ರಾಮಚಂದ್ರ ರೆಡ್ಡಿ ಅಂತೇಳಿ ಜನಾರ್ದನ್ ರೆಡ್ಡಿಗೆ ನೆಂಟು. ಒಂದು ಕಡೆ ಕಾಪು ರಾಮಚಂದ್ರ ರೆಡ್ಡಿ ಸಪೋರ್ಟ್, ಒಂದು ಕಡೆ ಹಿರಾಳ್ ಸ್ಟೇಷನ್ ಬಳಕೆ ಮಾಡೋದು. ಇವರು ಕೇಸ್ಗಳು ಹಾಕೋದು ನಮ್ಮ ಮೇಲೆ, ನಮ್ಮ ತಂದೆಯವ್ರ ಮೇಲೆ. ಇವರು ಅಂದರೆ ಇವರು ಬೇರೆಯವ್ರ ಕೂಟ ಹಾಕ್ಸೋದು. ಇವ್ರು ಡೈರೆಕ್ಟ್ ಹಾಕೋಕ್ಕಿಲ್ಲ, ಬೇರೆಯವ್ರ ಕೂಟ ಹಾಕ್ಸೋದು, ಲೇಬರ್ ಕೂಟ ಹಾಕ್ಸೋದು. SC/ST ಬೈದಿ ಎಂಬುದು, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡೋದು, ಫಾರೆಸ್ಟ್ ಅಫೆನ್ಸ್ ಕೇಸ್ ಬುಕ್ ಮಾಡೋದು. ಈ ಥರ ನಮ್ಮನಿಗೆ ಭಾಳ ಕೇಸ್ಗಳು. ನಮ್ಮ ಬಳ್ಳಾರಿಯಲ್ಲಿ ನನ್ನ ಮೇಲೆ ತುರ್ನಗಲ್ನಲ್ಲಿ ಕೇಸ್ ಬುಕ್ ಮಾಡಿದ್ರು, ಬ್ರೂಸ್ಪೇಟ್ ಸ್ಟೇಷನಲ್ಲಿ ಕೇಸ್ ಬುಕ್ ಮಾಡೋದು. ಭಾಳಷ್ಟು ಕೇಸ್ಗಳು ನನ್ನ ಜೀವನದಲ್ಲಿ 2006 ಹಿಂದಗಡೆಗೆ ನನಗೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅನ್ನೋದು FIR ಎಂಬುದೇ ಗೊತ್ತಿಲ್ಲ. ಅಂಥದ್ದು ಅಷ್ಟೇ FIRಗಳು ತಂದುಬಿಡ್ತಾರೆ ಇವರು. ಹಾಗೆ ಎಲ್ಲ ಕೇಸ್ಗೆ ನಾನು ನ್ಯಾಯಾಲಯದಲ್ಲಿ ಫೇಸ್ ಮಾಡಿ ಎಲ್ಲ ಕೇಸಲ್ಲಿ ಗೆದ್ದು ಬರ್ತೀನಿ. ಇವತ್ತು ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾನು ಪಾದಯಾತ್ರೆ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ಒಳಗೋದ್ರು. ಇವರು ಪಾದಯಾತ್ರೆಗೆ ಜನಾರ್ದನ್ ರೆಡ್ಡಿ ಒಳಗೋಗ್ಲಿಕ್ಕೆ ಸಂಬಂಧ ಏನು ರೀ? ಸಿದ್ದರಾಮಯ್ಯ ಏನು ಕಂಪ್ಲೇಂಟ್ ಕೊಟ್ಟಾರ? ಇವತ್ತು ನೀವು ಬೇಕಾದರೆ CBI ಜಜ್ಮೆಂಟ್ನಲ್ಲಿ ಹೋದ್ರಿ, ಓನ್ಲಿ ಟಪಾಲ್ ಫ್ಯಾಮಿಲಿ ಇದೆ. ಫಸ್ಟ್ ವಿಟ್ನೆಸ್ಗಳು ನಮ್ಮ ಬ್ರದರ್, ಆ ಸೆಕೆಂಡ್ ವಿಟ್ನೆಸ್ ನಾನು. ಅಲ್ಲಿ ಆ ಒಂದು ಜಜ್ಮೆಂಟಲ್ಲಿ ಆಲ್ಮೋಸ್ಟ್ ಟಪಾಲ್ ತಿಮ್ಮಪ್ಪ, ಟಪಾಲ್ ರೆಡ್ಡಿ, ಟಪಾಲ್ ಎಲ್ಲ ಟಪಾಲೇ ಇದೆ. ಇವ್ರು ಎಲ್ಲಿದ್ದಾರೆ ರೀ? ಇವನ್ SR ಹಿರೇಮಠ್ ಕೂಡ ಆ ಒಂದು ಜಜ್ಮೆಂಟಾಗಿ ಎಲ್ಲಿ ಇಲ್ಲಲ್ಲ. ಇನ್ನು ಸಂತೋಷ್ ಹೆಗಡೆ ರಿಪೋರ್ಟನ್ನು ಆ ಒಂದು ನ್ಯಾಯಾಲಯ ಕನ್ಸಿಡರೇಷನ್ ತೊಗೊಂಡಿದೆ. ಆ ಜಜ್ಮೆಂಟ್ನಲ್ಲಿ ಸಂತೋಷ್ ಹೆಗಡೆ ನೀಡಿದಂಥ ರಿಪೋರ್ಟನ್ನು ಕನ್ಸಿಡರೇಷನ್ ತೊಗೊಂಡಿದೆ. ನಮ್ಮ ಅಧಿಕಾರಿಗಳು, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಚೀಫ್ ಸೆಕ್ರೆಟರಿಗಳು, ಅದೇ IAS ಅಧಿಕಾರಿಗಳು ಆ ಜಡ್ಜ್ಮೆಂಟ್ ಓದಬೇಕು ರೀ ನಮ್ಮ ಅಧಿಕಾರಿಗಳು. ಆವಾಗಲಾದರೂ ನಾಚಿಕೆ ಬರ್ತದೆ. ಇವರು ಅಧಿಕಾರಿಗಳು ಜಡ್ಜ್ಮೆಂಟ್ಗಳು ಓದ್ತಾ ಇಲ್ಲ. 1107 ಪೇಜಿ ಇದೆ ರೀ, ಎಷ್ಟು ಸ್ಪಷ್ಟವಾಗಿದೆ ಜಡ್ಜ್ಮೆಂಟ್ನಲ್ಲಿ. ಅದು ಓದ್ರೆಗಿನ ಜನಾರ್ದನ್ ರೆಡ್ಡಿ ಯಾವ ಥರ ಈ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅನ್ನೋದು ಗುರ್ತಾಗ್ತೈತೆ ರೀ. ಏನು ಬರೆದಾರೆ ಜಡ್ಜ್ಮೆಂಟಲ್ಲಿ? ಅಲ್ಲ, ಇವರು ಜಡ್ಜ್ಮೆಂಟಲ್ಲಿ ಅದೇ ಹೇಳ್ತಿದ್ರಲ್ಲ, ಕರ್ನಾಟಕ ಸಂಪತ್ತು ಲೂಟಿ ಹಾಕಿದ್ದಕ್ಕೆಲ್ಲ ಶಿಕ್ಷೆ ಆಗಿರೋದು. ನೀವು ತಗೊಂಡಂಥ ಮೈಸೂರಲ್ಲಿ ಗಣಿ ಪ್ರದೇಶದಲ್ಲಿ ಮೈನಿಂಗೇ ಮಾಡಿರೋ ಚಟುವಟಿಕೆ. ನೀನು ಮೈನಿಂಗ್ ಚಟುವಟಿಕೆ ನಿನ್ನ ಪ್ರದೇಶದಲ್ಲಿ ಮಾಡಿಲ್ಲ ಅಂದರೆ ನೀನು ಕಳ್ತನ ಮಾಡ್ದಂಗೆ ಅಲ್ಲ. ಎಲ್ಲಿದ್ದೆ ಬಂತು ಅವರು? ನಾನು ಹೇಳೋದು, ಈ ಸರ್ಕಾರಕ್ಕೆ ಲಾಭ ಬರಬೇಕಂದ್ರೆ ನಮಗೆ ನೀಡಿದಂಥ, ನನಗೇನು ನೀವು ಸರ್ಕಾರ ನೀಡಿದಂಥ ಪ್ರದೇಶವನ್ನು ನೀವು ಅಡಾಪ್ಟ್ ಮಾಡ್ಕೊಂಡು GPS ಅಡಾಪ್ಟ್ ಮಾಡ್ಕೊಳ್ರಿ, ಆ ಏರಿಯಾ ಫಿಕ್ಸ್ ಮಾಡಿರಿ. ಸರ್ಕಾರಕ್ಕೆ ಒಂದು 884 ಕೋಟಿ 5 ಪಟ್ಟು ಪೆನಾಲ್ಟಿ ಹಾಕಿ ಸರ್ಕಾರ ವಸೂಲು ಮಾಡ್ಬೋದಲ್ಲ ರೀ. 5 ಟೈಮ್ಸ್ ಪೆನಾಲ್ಟಿ ಆಗಬೇಕು ಅವನಿಗೆ. 5 ಟೈಮ್ಸಲ್ಲಿ 20 ಟೈಮ್ ಕಡಿಮೆ ಹಾಕಿದ್ರೆ ಕೂಡ ಕಡಿಮೆ. ಯಾಕಂದರೆ ಇವತ್ತು ಜನಾರ್ದನ್ ರೆಡ್ಡಿ ಅವತ್ತೊಂದು ದಿವಸ 2008 ಈ ಹಣದಿಂದ ಅಷ್ಟು ಕೋಟ್ಗಳು ಮಾಡಿಬಿಟ್ಟಾನೆ ರೀ. ಎಷ್ಟು ಮಾಡಿದ್ದಾರೆ ನನ್ನ ಲೆಕ್ಕಕ್ಕೆ? ಅವ್ರು ಜನಾರ್ದನ್ ರೆಡ್ಡಿನೇ ಬೆಳಗಾವಿ ಅಧಿವೇಶನದಲ್ಲಿ ನಾನು 50,000 ಕೋಟಿ ಹೊಡಿ ಅಂತ ಹೇಳಿದಾನಲ್ರಿ. ಒಂದು ರಿಕಾರ್ಡೆಡ್ ಸ್ಟೇಟ್ಮೆಂಟ್ ಅಲ್ರಿ, ಜನಾರ್ದನ್ ರೆಡ್ಡಿ ಬಾಯಲ್ಲೇ ಹೇಳಿರೋದು. 50,000 ಕೋಟಿ ಹೊಡಿ ಅಂತ ಹೇಳಿದಾನಲ್ರಿ ಬೆಳಗಾವಿ ಅಧಿವೇಶನದಲ್ಲಿ. ರಿಕಾರ್ಡೆಡ್ ಸ್ಟೇಟ್ಮೆಂಟ್ ಇದೆ ಅಲ್ಲಿ. ಮೊನ್ನೆ ಸ್ಪೀಕರ್ ನಮ್ಮ ಉಗ್ರಪ್ಪನವ್ರು ಅದೇ ಹೇಳಿದ್ದು, ಬೆಳಗಾವಿ ಅಧಿವೇಶನದಲ್ಲಿ ಇಷ್ಟು 1,000 ಕೋಟಿ ಇದೆ ಅಂತೇಳಿ ಹೇಳಿದೆಯಲ್ಲಪ್ಪ ಸರ್ಕಾರ. ಇವರೆಲ್ಲ ಆಸ್ತಿಗಳು ಮುಟ್ಟುಗೋಲಾಗಬೇಕಂತೇಳಿ ನಮ್ಮ ಉಗ್ರಪ್ಪನವರು KPCC ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯ ಮಾಡಿದ್ರಲ್ಲ ಈ ಸರ್ಕಾರವನ್ನು. ನಾನು ಹೇಳ್ತಾ ಇರೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಭಾಳ ಎಚ್ಚೆತ್ಕೋಬೇಕ್ರಿ. ರಾಜ್ಯ ಸರ್ಕಾರ ಎಲ್ಲೋ ನಿದ್ದೆಯಲ್ಲಿದೆ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ನನಗೆ ಭಾಳ ದುಃಖ ಆಗ್ತಾ ಇರೋದು, ಜಡ್ಜ್ಮೆಂಟ್ ಬಂದ ಮೇಲೆ 7 ದಿವಸಕ್ಕೆ ರಿಯಾಕ್ಷನ್ ಕೊಡ್ತಾರಲ್ರಿ. ಏನು ರೀ ಮುಖ್ಯಮಂತ್ರಿಗಳು?
ಜಡ್ಜ್ಮೆಂಟ್ ಬಂದಿದ್ದು ಮೇ 6 ಬಂತು. ಕೊಟ್ಟರೆ ರಿಯಾಕ್ಷನ್ ಯಾವಾಗ ರೀ? ಮೊನ್ನೆ. ಏನು ಕೊಟ್ಟರು ರಿಯಾಕ್ಷನ್? ಅದೇ ನಮ್ಮ ಅವತ್ತು ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ವಿ, ಆ ಪಾದಯಾತ್ರೆ ಪ್ರತಿಫಲನೇ ಜಡ್ಜ್ಮೆಂಟ್ ಬಂದಿರೋದು. ನಿನ್ನ ಪಾದಯಾತ್ರೆಗೆ ಪ್ರತಿಫಲಕ್ಕೆ ಜಡ್ಜ್ಮೆಂಟ್ಗೆ ಸಂಬಂಧ ಐತ್ರಿ. ಕೋರ್ಟ್ ಪಾದಯಾತ್ರೆ ಕೇಳುತ್ತಾ ಕೂತ್ಕೊಂಡು? ಅದೇ ಹೇಳೋದು ನಾನು. ನಿನ್ನ ಪಾದಯಾತ್ರೆಗೆ ನೀನು ಸತ್ಯಶೋಧನ ಓದಿನೇ ಕೋರ್ಟ್ ಇಲ್ಲಿ ಕನ್ಸಿಡರೇಷನ್ ಮಾಡಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾವು ರೀ, ನಾವು ವಿಟ್ನೆಸ್ಗಳ್ರಿ. ಕೇಸ್ ಹಾಕಿರೋದು ನೀವು? ಕೇಸ್ ಹಾಕಿರೋದು ನಾವು. ಆ ವಿಷಯ ಎಲ್ಲವೂ CBIಗೆ ಕಾಲಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿರೋದು ನಾವು. ಅಲ್ಲ, ಇದು ಏನು ಧರ್ಮ ರೀ ಇದು? ಈಗ ಜನಾರ್ದನ್ ರೆಡ್ಡಿ ಫಸ್ಟ್ ಅರೆಸ್ಟ್ ಆಗಿದೆ ಯಾವಾಗ? ಫಸ್ಟು ಅರೆಸ್ಟ್ ಈ ಕೇಸ್ನಾಗೆ ಆಗ್ದ ಯಾವಾಗ 2011ರಲ್ಲಿ ಇದೇ ಕೇಸ್ನಲ್ಲಿ ಅಂಡರ್ ಟ್ರಯಲ್ ಇದರಲ್ಲಿ ಅವ್ರು ಹೊರಗೆ ಬಂದರು. ಎಲ್ಲ ಕಾನೂನು ಎಲ್ಲ ಅವಕಾಶ ಇದೆ. ಎಲ್ಲ ಅಂಡರ್ ಟ್ರಯಲ್ ಪ್ರಿಸಮ್ಗೆ ಯಾರಾದರೂ ಬೇಲ್ ಕೊಡ್ತಾರೆ, ಬೇಲ್ ಬಂದ. ಇವಾಗ ಅದೇ ಪ್ರಕರಣನೇ ಕನ್ವಿಕ್ಟ್ ಆಗಿರೋದು. ಕನ್ವಿಕ್ಟ್ ಆಗಿದೆ. ಈ ಮುಂದೆ ಆಗುತ್ತದೆ ಅಲ್ಲ, ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸೋದು ನ್ಯಾಯಾಲಯ ಪ್ರಕ್ರಿಯೆ. ಅದೇನಾಗ್ತದೆ ಎಂಬುದು ನ್ಯಾಯಾಲಯಗಳು ಅವು ಗಮನಿಸಬೇಕು. ಯಾಕಂದರೆ ಇದು ಗಂಭೀರವಾದ ವಿಷಯ ಅಲ್ಲ. ಜನಾರ್ದನ್ ರೆಡ್ಡಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಇದೇ ಒಂದು ಪ್ರಕರಣಕ್ಕೆ ಬೇಲ್ ಡೀಲ್ ಕೇಸ್ ಅಂತೇಳಿ ಅವ್ರ ಮೈ ಮೇಲೆ ಅವರೇ ಹೇಳ್ಕೊಂಡಿದ್ದಾರೆ. 100 ಕೋಟಿ ಜಡ್ಜ್ಗಳಿಗೆ ಲಂಚ ಕೊಟ್ಟು ಕೆಲವು ಜಡ್ಜ್ಗಳು ಕೂಡ ತೀರ್ಕೊಂಡು ಹೋಗಿದ್ದಾರೆ ಆ ಒಂದು ಪ್ರಕರಣದಲ್ಲಿ. ಇವರು ಅಂಥ ಪ್ರಬುದ್ಧರು ಎಂಬುದು ಎಲ್ಲರಿಗೆ ತಿಳಿದ ವಿಷಯನೇ ಅಲ್ಲ. 100 ಕೋಟಿ ಅವತ್ತು ಜಡ್ಜಿಗೆ ಲಂಚ ಹೆಂಗೆ ಕೊಟ್ರಿ ಅಂದರೆ, ಇವತ್ತು ಕೂಡ ಇವ್ರಿಗೆ ಎಲ್ಲೋ ಒಂದು ಕಡೆ ರೊಕ್ಕ ಇದೆ, ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಕೈಯಲ್ಲಿದೆ, ಎಲ್ಲೋ ಒಂದು ಕಡೆ ಇದು ಪ್ರೆಸರ್ ಮಾಡಿ ಏನೋ ಒಂದು ಸ್ಟೇ ತೊಗೊಂಬರ್ಬೋದು ಅಂಬೋದು ಎಲ್ಲೋ ಇರ್ಬೋದೇನೋ ಇರ್ಬೋದೇನೋ. ಯಾಕಂದರೆ ಅವರು ಜಡ್ಜಸ್ನೇ ಬುಕ್ ಮಾಡಿದ್ರಲ್ರಿ. ಅವ್ರ ಇತಿಹಾಸ ಹಿನ್ನೆಲೆ ನೋಡಿದ್ರೆಗಿನ ಜಡ್ಜಸ್ನೇ ಬುಕ್ ಮಾಡ್ಯಾರಲ್ರಿ. ಅವ್ರು ಹೇಳ್ತಾ ಇದ್ರಲ್ಲ 15 ದಿವಸ ಒಳಗೆ ನಾವು ಹೊರಗೆ ಬರ್ತೀವಿ ಅಂತೇಳಿ. ಇನ್ನು ಒಳಗೆ ಹೋಗೋಕ್ಕೆಲ್ಲ 15 ದಿವಸದಲ್ಲಿ ಒಳಗೆ ಬರ್ತೀವಿ, ಗುಡ್ ನ್ಯೂಸ್, ಸಿಹಿ ಸುದ್ದಿ ಕೊಡ್ತೀವಿ ಅಂತೇಳಿ ಹೆಂಗೆ ಹೇಳಿದ್ರು? ಹೇಳಿದ್ರಲ್ಲ. ಗಂಗಾವತಿ ಕ್ಷೇತ್ರದ ಮತದಾರಗಳ ಒಂದು ಇದಕ್ಕೆಲ್ಲ ವೀಡಿಯೋಗಳು ಹರಿದಾಡ್ತಾ ಇದ್ದಾವಲ್ಲ. ಹೆಂಗೆ ಹೇಳ್ತಾರೆ ಇವರು 15 ದಿವಸಕ್ಕೆ ಹೊರಗೆ ಬರ್ತೀವಿ ಅಂತೇಳಿ? ಯಾವ ಲೆಕ್ಕದಲ್ಲಿ ಹೇಳ್ತಾರೆ? ಹಾಗಾದರೆ ಇವರು ಜೈಲಿಗೆ ಹೋಗಿ ಬಂದರು, ಇಷ್ಟು ಅಕ್ರಮ ಮಾಡ್ತಿದ್ದಾರೆ ಅಂತ ಲೋಕಾಯುಕ್ತ ರಿಪೋರ್ಟಲ್ಲಿ ಏನಿಲ್ಲ. ಅವ್ರು ಚುನಾವಣೆ ನಿಂತಾಗ ಜನ ಮತ್ತೆ ಹೆಂಗೆ ಓಟ್ ಹಾಕಿದ್ರು? ಸರ್, ನಾನು ಅದನ್ನು ಹೇಳೋದು, ಚುನಾವಣೆ ಪ್ರಕ್ರಿಯೆನೇ ಬೇರೆ. ಚುನಾವಣೆ ಪ್ರಕ್ರಿಯೆ ನಿಮಗೆಲ್ಲ ತಿಳಿದ ವಿಷಯನೇ. 1-2 ಪಕ್ಷ ನೋಡ್ತಾರೆ, ಸೆಂಟ್ರಲ್ ಪಾರ್ಟೀಸ್. ಇದಾಗಿ ಇಂಡಿಪೆಂಡೆಂಟ್ ನಿಂದಿರ್ಬೇಕಂದ್ರೆ ರೊಕ್ಕ ನೋಡ್ತಾರೆ. ಅಲ್ಟಿಮೇಟ್ ರೊಕ್ಕನೇ. ಈ ಜನ ಇರೋದು ಎಲೆಕ್ಷನ್ ಸಿಸ್ಟಮ್ನಲ್ಲಿ ಮತದಾರರು ಯಾರು 100%, 80% ಪೇಮೆಂಟ್ ಮಾಡೋ ಲೆವೆಲ್ ಬರ್ತಾರೋ ಅವ್ನು ಗೆಲ್ತಾನೆ. ಯಾವನು ಪೇಮೆಂಟ್ ಮಾಡೋಕ್ಕಿಲ್ಲ ಅವ್ನು ಗೆಲ್ಲಕ್ಕಿಲ್ಲ. ಮತದಾರ ಪ್ರಭುಗಳು ಬದಲಾವಣೆ ಆಗಬೇಕು ಸರ್. ಮತದಾರ ಪ್ರಭುಗಳು ಏನಾಗಿ ಮಾಡ್ತಾರೆ ಇವತ್ತು ನಾವು ಎಷ್ಟೋ ಮಾಧ್ಯಮದಲ್ಲಿ ನೋಡ್ತೀವಲ್ಲ. ಒಂದು ವಾರ್ಡ್ಗೆ ಇವರು ಹಣ ಕೊಟ್ಟಿಲ್ಲ ಅಂದರೆ ಅವತ್ತು ಆ ಎಲೆಕ್ಷನ್ ಬಹಿಷ್ಕಾರ ಮಾಡ್ತಾರೆ. ಮತ್ತು ಹಣ ಕೊಟ್ಟ ಮೇಲೆ ಜನ ಬಂದು ಓಟ್ ಹಾಕ್ತಾರೆ. ಮತದಾರ ಪ್ರಭುಗಳು ಬದಲಾವಣೆ ಆಗೋವರೆಗೂ ಸಿಸ್ಟಮ್ನಲ್ಲಿ ಏನು ಮಾಡೋಕ್ಕೆ ಬರೋಕ್ಕಿಲ್ಲ. ಸಿಸ್ಟಮ್ ಈಸ್ ಅಲ್ಟಿಮೇಟ್ ರೊಕ್ಕ. ಅಂದರೆ ಜನನೇ ಕರಪ್ಟ್ ಅಲ್ಲ. ನಿಮ್ಮ ಜನ ಕರಪ್ಟ್ ಅಂತ ನಾನು ಹೇಳೋಕ್ಕಿಲ್ಲ. ಅಲ್ಲ, ನಾನು ಅದನ್ನೇ ಹೇಳೋದು. ಮತದಾರ ಪ್ರಭುಗಳಿಗೆ ಇದು ಏನಾಗ್ಬಿಟ್ಟಿದೆ ಅಂದರೆ, ಇದು ಎಲೆಕ್ಷನ್ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲಿ ಮತ ಹಾಕ್ತಾರೆ. ಒಂದು ಗ್ಯಾರಂಟಿ ಸ್ಕೀಮ್ಗಳಿಗೆ, ಇದಕ್ಕೆ ಇಂಥವಕ್ಕೆ ಮತ ಮಾರ್ಕೊಳ್ತಾ ಇದ್ದಾರೆ. ಜನ ಬದಲಾವಣೆ ಆಗೋವರೆಗೆ ದೇಶ ಉದ್ಧಾರ ಆಗಿಲ್ಲ. ಇವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಸರ್? ಏನು ಅಧಿಕಾರ ಪಾರ್ಟಿ ಕೊಡ್ತದ ಬೆಂಬಲ? ವಿರೋಧ ಪಕ್ಷ ಕೊಡ್ತದ? ಯಾರು ಕೊಡ್ತಾರೆ ಸರ್? ಜನನೇ ಕೊಡೋಕ್ಕಿಲ್ಲ. ಜನ ಕೂಡ ಬೈಬೀಳ್ತಾರೆ. ಬೇಡಪ್ಪ ಟಪಾಕಿ ಅಂಥವ್ರನ್ನ ಎದುರಾಕೊಂಡು ನಾಳೆ ಬೆಳಗ್ಗೆ ಏನಾದರೆ ನಮ್ಗೆ ಬರ್ತದೆ ಇದು ಪಜಿತೆ, ನೀನು ಬರಬೇಡಪ್ಪ ನಮ್ಮ ಹತ್ರ ಅಂತ ಹೇಳ್ತಾರೆ ಜನಕ್ಕೆ ವಾಸ್ತವಗಳು ಬೇಕಾಗಿಲ್ಲ ಸರ್. ವಾಸ್ತವಗಳು, ಸತ್ಯ ಮಾತು ಬೇಕಾಗಿಲ್ಲ. ಏನು ಬೇಕಾಗಿಲ್ಲ. ಇವತ್ತು ದುರ್ಮಾರ್ಗರ ಬಾಯಲ್ಲಿ ಏನಂತಾರೆ ಭಗವದ್ಗೀತೆ ಬರ್ತಾ ಇರೋದು. ಮೊನ್ನೆ ಜನಾರ್ದನ್ ರೆಡ್ಡಿ ಅವ್ರ ಮಿಸ್ಸಸ್ ಹೇಳ್ತಾಯಿದ್ರು, ಏನೋ ಒಂದು ವಿಡಿಯೋ ನೋಡಿದೆ. ಭಾಳ ಅಮಾಯಕ ಅಂತೆ ಅವರು, ಹುಟ್ಟು ಹೋರಾಟಗಾರರಂತೆ, ಅವ್ರು ಅನ್ಯಾಯ ಮಾಡೋರೇ ಇಲ್ಲ ಅಂತೆ. ಇನ್ನು ಅವ್ರು ಅನ್ಯಾಯ ಮಾಡಿದ್ರೆ ನಾವನ್ನ ಅನ್ಯಾಯ ಮಾಡಿರ್ಬೇಕಲ್ಲ. ಅವರಿದ್ದ ಹೋರಾಟ ಮಾಡೋರು ನಾವನ್ನ 29 ಲಕ್ಷ ಟನ್ನು ಕದ್ದಿರ್ಬೇಕಲ್ಲ. ಯಾವ ಥರ ಮಾತಾಡ್ತಾ ಇದ್ದಾರೆ ಅಂದರೆ, ಅವರೇ ಸತ್ಯ ಹರಿಶ್ಚಂದ್ರ ಮಕ್ಕಳು, ನಾವೇ ಅಸತ್ಯ ಹರಿಶ್ಚಂದ್ರ ಮಕ್ಕಳಾಗ್ಬಿಟ್ಟಿವಿ. ಹಾಗಾದರೆ ಈಗ ಅವರೇ ಒಪ್ಕೊಂಡಾಗ 50,000 ಕೋಟಿ ದುಡ್ಡಿದೆ ಅಂತ, ಅವರು ಮೊದಲು ಜೈಲಿಗೆ ಹೋಗಿದ್ದು, ಬೇಯ್ಲು ಇತ್ಯಾದಿ, ಈಗ ಹೋಗಿದ್ದು, ಇದೆಲ್ಲ ಆಗಿರೋ ಖರ್ಚು ಏನೂ ಅಲ್ಲ, ಅವ್ರಿಗೆ ಲೆಕ್ಕನೇ ಅಲ್ಲ. ಅವ್ರ ಹತ್ರ ರೊಕ್ಕ ಇದೆ. ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರ ಹತ್ರ ಸಾಕಷ್ಟು ಹಣ ನೋಡಿರಿ. ಅಡ್ರೆಸ್ ಇಲ್ದವರು ಅಡ್ರೆಸ್ ಮಾಡ್ಕೊಂಬಿಟ್ಟಾರ. ನಾವು ಅಡ್ರೆಸ್ ಇದ್ದವರು ಅಡ್ರೆಸ್ ಇಲ್ದಂಗೆ ಆಗ್ಬಿಟ್ಟಿವಿ. ನಮಗೊಂದು ಇತಿಹಾಸ ನೋಡಿ, ಒಂದೇ ಹೇಳ್ತೀನಿ ನಿಮಗೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಅವ್ರ ತಂದೆಯವರು ಜೀವನ ಮಾಡೋಕ್ಕೆ ಬಂದವರು. ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸ್ ಗ್ರೌಂಡ್ನಲ್ಲಿ
DR ಬೆಳೆದಂಥ ಹುಡುಗರು ಇವರು. DR ಗ್ರೌಂಡ್ ಜನಾರ್ದನ್ ರೆಡ್ಡಿ ವಯಸ್ಸಿನಲ್ಲಿ ನನಗಿಂತ ಒಂದು ವರ್ಷ ಸಣ್ಣವನು. ಅಂದರೆ DR ಗ್ರೌಂಡ್ನಲ್ಲಿ ಕಾಮನ್ ಪೇದ ಮನೆ ಹೆಂಗಿರ್ತದೆ, ಕಾನ್ಸ್ಟೇಬಲ್ ಮಗ ಪೇದ ಮನೆ ಹೆಂಗಿರ್ತದೆ, ನನ್ನ ಮನೆಗಿಂತ ಸಣ್ಣದಿರ್ತದೆ, ಕ್ವಾರ್ಟರ್ಸ್ನಾಗ ಬೆಳೆದಂಥವ್ರು ನಾವು. ಆಗಿನ ಕಾಲಕ್ಕೆ ಮೈನ್ ಓನರ್ಸ್ 1950 ನಮ್ಮ ಗ್ರ್ಯಾಂಡ್ ಫಾದರ್ದು ದೊಡ್ಡ ಹೆಸರು ಬಳ್ಳಾರಿಯಲ್ಲಿ. ಟಪಾಲ್ ತಿಮ್ಮಪ್ಪ ಅಂದರೆ ಆಗಿನ ಕಾಲಕ್ಕೆ ದೊಡ್ಡ ಹೆಸರು. ಅದೇ ಹೇಳ್ತದೆ, ಹೆಸರಿದ್ದಂಥವ್ರು ಹೆಸರಿಲ್ದಂಗೆ ಆಗ್ಬಿಟ್ಟಿವಿ. ಹೆಸರು ಇಲ್ದವನು ಹೆಸರು ಪಡ್ಕೊಂಬಿಟ್ಟ. ಅಡ್ರೆಸ್ ಇದ್ದವನು ಅಡ್ರೆಸ್ ಇಲ್ದಂಗೆ ಆಗ್ಬಿಟ್ಟಿವಿ. ಅಡ್ರೆಸ್ ಇಲ್ದವನು ಅಡ್ರೆಸ್ ತೊಗೊಂಡ. ಇದು ನಮ್ಮ ದುರ್ದೈವ ರೀ. ನಮ್ಗೆ ಭಾಳ ದುಃಖ ಆಗ್ತದೆ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಮೈನಿಂಗ್ ಇಂಡಸ್ಟ್ರಿ ಅಂದರೆ ಒಂದು ಸೈಂಟಿಫಿಕ್ ಮೆಥಡಲ್ಲಿ ಮೈನಿಂಗ್ ನಡೀತಾಯಿತ್ತು. ಆದರೆ ಇಂಡಸ್ಟ್ರಿನ ಹಾಳು ಯಾರು ಮಾಡಿರೋದು ಅಂದರೆ ನಮ್ಮ ಜನಾರ್ದನ್ ರೆಡ್ಡಿನ ಮಾಡಿರೋದು. ಇವತ್ತು ನಮ್ಮ ಸರ್ಕಾರಗಳು ಇವ್ರನ್ನ ಕಂಟ್ರೋಲ್ ಮಾಡಲಾರ್ದೆ ರೂಲ್ಸು ರೆಗ್ಯುಲೇಷನ್ ಭಯಂಕರ ತಂದರು. ಇದೇ ರೂಲ್ಸು ರೆಗ್ಯುಲೇಷನ್ ಅವ್ರು ತಂದಿದ್ರಾಗಿನ ಇವತ್ತು ಅಕ್ರಮಗಳು ಆಗ್ತಿದ್ದಿಲ್ಲ. ಅಕ್ರಮ ನಡೆಯೋ ಟೈಮಲ್ಲಿ ರೂಲ್ಸು ರೆಗ್ಯುಲೇಷನ್ ತಂದಿಲ್ಲ ಸ್ಟ್ರಾಂಗಾಗಿ. ಎಲ್ಲ ದೋಚ್ಕೊಂಡು ಹೋದ್ಮೇಲೆ ತೊಗೊಬೋದು ಇವರು. ಜನಾರ್ದನ್ ರೆಡ್ಡಿ ಮಾಡೋದಕ್ಕೆ ಇವತ್ತು ಕಾಮನ್ ಪರ್ಸನ್ ಇವತ್ತು ಲೀಸ್ ಅಪ್ಲೈ ಮಾಡೋಂಗಿಲ್ಲ. ಇದೊಂದು ವಿಷಯ ಹೇಳ್ತೀನಿ ನೋಡಿರಿ. ವ್ಯಾಲ್ಯೂವೇಡಿಷನ್ ಇವತ್ತು ಜನಾರ್ದನ್ ರೆಡ್ಡಿ ಅಂತ ಮಾಡಿದ್ದಕ್ಕೆ ಅಕ್ರಮ ಮಾಡಿದ್ದಕ್ಕೆ ಯಾರಿಗೆ ಲಾಭ ಆಯ್ತು ಅಂದರೆ ಜಿಂದಾಲ್ ಅಂತ ಒಡೆತನ ಸಂಸ್ಥೆಗೆ ಮೇಲಾಯಿತು. ಇವತ್ತು ನಮ್ಮ ದಾದಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾಯಿದ್ರು, ಈ ಒಂದು ನೈಸರ್ಗಿಕ ಸಂಪತ್ತು ಈ ಒಂದು ಸಂವಿಧಾನ ಪ್ರಕಾರ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರಜೆಗೆ ಯಾರಿಗಾಗಲಿ ಕಾನೂನು ಚೌಕಟ್ಟಲ್ಲಿ ಲೀಸ್ ತೊಗೋಬೋದು, ಆ ಒಂದು ಪರವಾನಗಿ ಪಡ್ಕೊಂಡು ಮೈನಿಂಗ್ ಮಾಡ್ಬೋದು. ಇವತ್ತು ಹಂಗಿಲ್ಲ. ಇವತ್ತು ಏನಾದರೂ ಮೈನಿಂಗ್ ಉದ್ಯಮ ಬರಬೇಕಂದ್ರಾಗಿನ ಇಂಡಸ್ಟ್ರಿ ಹಾಕಬೇಕು. ವ್ಯಾಲ್ಯೂವೇಡಿಷನ್ ಇಂಡಸ್ಟ್ರಿ ಹಾಕಿದ್ರೇ ಮೈನಿಂಗ್ ಲೀಸ್ ಸಿಗೋದು. ಇವಾಗ ಕೊಡೋಕ್ಕಿಲ್ಲ. ಸಿಸ್ಟಮ್ ಬದಲಾವಣೆ ಮಾಡಿಬಿಟ್ರು ಜನಾರ್ದನ್ ರೆಡ್ಡಿ. ಹಾಂ ಹೌದು. ಇವಾಗ ನಮ್ಮ ಹೋರಾಟ ಎಲ್ಲ ಯಾರಿಗೆ ಮೇಲಾಯ್ತು ಅಂದರೆ ಇಂಥವ್ರಿಗೆ ಮೇಲಾಯಿತು ಇಂಡಸ್ಟ್ರಿ. ಅಲ್ಲ ನಾನು ಅದೇ ಹೇಳಿ ವ್ಯಾಲ್ಯೂವೇಡಿಷನ್ಗೆ ಮೇಲಾಯಿತು. ಇಂಡಸ್ಟ್ರಿ ಇದ್ದವ್ರಿಗೆ ನಮ್ಮ ಹೋರಾಟ ಅವ್ರಿಗೆ ಮೇಲಾಯಿತು. ಹಿರೇಮಠ ಅಂತವ್ರದ್ದು ಸಮಾಜ ಭಾರತ ಪಿಟಿಷನ್ ಯಾರಿಗೆ ಮೇಲಾಯಿತು ಅಂದರೆ ಇಂಡಸ್ಟ್ರಿಯಲಿಸ್ಟ್ಗೆ ಮೇಲಾಯಿತು. ಅಲ್ಲ ನಾನು ಹೇಳೋದು, ಇವತ್ತು ಕಾಮನ್ ಮ್ಯಾನ್ ಒಂದು ಲೇಬರ್ ಆಗಬೇಕು. ನಾವು ಜಿಂದಾಲ್ ಅಂತ ಸಂಸ್ಥೆಯಲ್ಲಿ ನಾವು ಲೇಬರ್ ಆಗಿ ಕೆಲಸ ಹೋಗ್ಬೇಕು. ನಾರ್ತವ್ರ ಹತ್ರ ನಾವು ಲೇಬರ್ ಆಗಬೇಕು. ಸೌತ್ನವ್ರದ್ದು ಏನೈತೆ ರೀ, ಇಂಡಸ್ಟ್ರಿ ಯಾರು ಹಾಕೋದು ನಾರ್ತವ್ರೆ. ಸೌತ್ವ್ರ ಹತ್ರ ರೊಕ್ಕ ಇದಾವ? ಸೌತ್ವ್ರು ಅಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ ಎಲ್ಲಿದೆ? ಸಣ್ಣ ಹಿಡಿತಾವೆ, ಸ್ಪಾಂಜಾನ ಹಿಡಿತಾವೆ ಸೌತ್ವ್ರು. ನಾರ್ತ್ ಮುನಾಫಲಿ ಇದು. ಇದಕ್ಕೂ ಒಂದಕ್ಕೊಂದು ಲಿಂಕಪ್ ಇದೆ. ನಾನು ಹೇಳೋದು, ಇದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತಾವಲ್ಲಿ, ನಾವು ಸಣ್ಣ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಇದ್ರ ಲಾಭ ಯಾರೋ ಪಡ್ಕೊತಾರೆ. ನಮ್ಗೆ ಅದೇ ದುಃಖ ಆಗಿರೋದು. ನಾವು 3 ತಲೆಮಾರು ನಮ್ಮ ತಂದೆಯವರು ತಾತನವರು ಅವತ್ತಿನ ದಿವಸ ಮನೆಯಲ್ಲಿ ಸಾಮಾನು ಮಾರಿ ರೋಡ್ಗಳು ಮಾಡಿರ್ತಾರೆ. ನಾವು ಕಂಡುಹಿಡಿದಂಥ ಮೈನಿಂಗ್ ಪ್ರದೇಶವನ್ನು ಇವತ್ತು ರಾಜಾರೋಷವಾಗಿ ಇಂಡಸ್ಟ್ರಿಯಲಿಸ್ಟ್ಗೆ ಹೋಗ್ಬಿಡ್ತು. ಅವರೇನು ಇಂಡಸ್ಟ್ರಿಯಲಿಸ್ಟೇನು ನೀವು ಇನ್ನೊಂದು ಗಮನ ಮಾಡಿ, ಜಿಂದಾಲ್ ಸಂಸ್ಥೆ ಬಳ್ಳಾರಿಗೆ 2004ರಲ್ಲಿ ಬರ್ತಾರೆ. ಅವ್ರು ಅಪ್ಲಿಕೇಶನ್ ಹಾಕೋಕ್ಕಿಲ್ಲ, ಲೀಸ್ ಕೊಡಬೇಕು ಅಂತೇಳಿ ಸರ್ಕಾರನ ಅಪ್ಲಿಕೇಶನ್ ಹಾಕೊಬೇಕಲ್ಲ. ಎಲ್ಲ ಹಾಕಿದ್ದಾರೆ. ಮೆಟೀರಿಯಲ್ ಸುಮ್ಮನೆ ತೊಗೊತಾಯಿದ್ರು. ಯಾರೋ ಬಗ್ದಿದ್ದ ಮೆಟೀರಿಯಲ್ ಸುಮ್ಮನೆ ರೇಟ್ಗೆ ತೊಗೊಬೋದೆ. ಫ್ಯಾಕ್ಟ್ರಿ ನಡಿಬೇಕು. ಈ ಸಿಸ್ಟಮ್ ಬಂದಮೇಲೆ ಅವ್ರು ಇವಾಗ ಲೀಸ್ ಈ ಆ್ಯಕ್ಷನಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿ ಮೈನಿಂಗಲ್ಲಿ ತೊಗೊತಾ ಇದ್ದಾರೆ. ನಮ್ಮ ಹೋರಾಟ ಎಲ್ಲೋ ಒಂದು ಕಡೆ ಜಿಂದಾಲ್ ಅಂತ ಸಂಸ್ಥೆಗೆ ಒಳ್ಳೆಯದಾಗೈತೆ ನೋಡಿರಿ. ಇವತ್ತು ಕೂಡ ಎಲ್ಲೋ ಒಂದು ಕಡೆ ಸರ್ವೆಗಳಲ್ಲಿ ಇದರಲ್ಲಿ ಯಾರ್ದೋ ಒಂದು ದೊಡ್ಡದು ಕೈವಾಡ ಇದೆ. ಇಲ್ಲ ಅಂದರೆ ನೋಡಿರಿ, ಇವು ಸಿಸ್ಟಮ್ನಲ್ಲಿ ಇಷ್ಟು ತಪ್ಪುಗಳು ಮಾಡ್ತಾಯಿದೆ ಅಂದರೆ ಯಾರ್ದೋ ಕೈವಾಡ ಇದ್ರೇ ಇಷ್ಟು ತಪ್ಪುಗಳು ಆಗೋದು. ಅಷ್ಟು ಈಸಿ ಅಲ್ಲ. ಸೊ ಬಳ್ಳಾರಿ ಜನಾರ್ದನ್ ರೆಡ್ಡಿ ಲಾರಿಗಳನ್ನ ಯಾರೂ ತೊಡೆದಿಲ್ಲ. ಅಲ್ಲ, ಜನಾರ್ದನ್ ರೆಡ್ಡಿ OMC ಅಂದರೆ ರೈಟ್. ನಾನು ಅದನ್ನೇ ಅಲ್ಲ ಹೇಳ್ತಾ ಇದ್ದು. OMC ಅಂದರೆ ರೈಟ್. ಎಲ್ಲಿ ಇಷ್ಟು ಲಕ್ಷ ಟನ್ ಹೆಂಗೋಯ್ತು? ಆಯಿತು, ಜನಾರ್ದನ್ ರೆಡ್ಡಿ ಅಂದರೆ ರೈಟ್. ಅಲ್ಲ ನೋಡ್ರಿ, ಕೃಷ್ಣಪಟ್ಟಣಂ ಪೋರ್ಟ್ಗೆ ಹೋಗ್ತಾಯಿತ್ತು, ಮದ್ರಾಸ್ ಪೋರ್ಟ್ಗೆ ಹೋಗ್ತಾಯಿತ್ತು. ಆಂಧ್ರದಲ್ಲೇ 3 ಪೋರ್ಟ್ಗಳಿದ್ವು. ಮತ್ತು ಕರ್ನಾಟಕದಲ್ಲಿ ಬೆಳಕೇರಿ ಪೋರ್ಟು, ಕಾರವಾರ ಪೋರ್ಟು, ಗೋವಾ ಎಲ್ಲ ಕಡೆ ಹೋಗ್ತಾಯಿದ್ವು. ಎಲ್ಲ ಕಡೆಗೆ ಸಾಗಣೆ ಮಾಡ್ಯಾರ. ಹಾಂ, ಲಾರಿಗಳು ಹೋಗೋದು ಸಾವಿರಾರು ಲಾರಿ ಇನ್ ಎ ಡೇ ಆ್ಯಂಡ್ ನೈಟ್. ಇವತ್ತು ಬೈಪಾಸ್ ರೋಡ್ ಬಳ್ಳಾರಿಯಲ್ಲಿ ರಾತ್ರಿ ಮಾಡಿದ್ರೆ ಅಂದರೆ ಅವರು ಇಲ್ಲಿಗಲ್ ಮೈನಿಂಗ್ ಸಾಗಾಣಿಕೆ ಮಾಡಲಿಕ್ಕೋಸ್ಕರ ರಾತ್ರಿ ರೈತರುಗಳ ಹತ್ರ ಮಾತಾಡಿ ಅವರು ಒಂದು ಬೈಪಾಸ್ ರೋಡ್ ಮಾಡಿಕೊಂಡು ಸಾಗಾಣಿಕೆ ಮಾಡ್ತಾರೆ. ಅಷ್ಟು ಕ್ವಿಕ್ಕಾಗಿ.
ಸಿಸ್ಟಮ್ ಅವ್ರ ಕೈಯಲ್ಲಿ ಇತ್ತಲ್ರಿ. ಎಂಟೈರ್ 3 ಮಂದಿ ಮಿನಿಸ್ಟರ್ ಆದ್ರಾಗಿನ ಅದು ಹೆಂಗಿರ್ಬೋದು, ಪ್ರಭಾವ ಹೆಂಗಿರ್ಬೋದು. ಒಬ್ಬ ಮನೇಲಿ ಒಬ್ಬ ಮಿನಿಸ್ಟರ್ ಆದ್ರೆ ಇವತ್ತು ಒಂದು ಕಾರ್ಪೊರೇಟರ್ ಆದ್ರೆ ಪ್ರಭಾವ ಬೀಳಿಸ್ತಾ ಇದ್ದಾರೆ. 3 ಮಿನಿಸ್ಟರ್ ಸರ್ಕಾರ ಇಡೀ ಅವ್ರು ಯಡಿಯೂರಪ್ಪ ಅಂತವನ್ನೇ ಅಲಗಾಡಿಸ್ಬಿಟ್ರು. ಯಡಿಯೂರಪ್ಪ ಹತ್ತು ಬಿಟ್ಟು ಇಲ್ಲಿ ಶಿವಮೊಗ್ಗದಲ್ಲಿ ನನಗೆ ಇಲ್ಲಿಗಲ್ ಮೈನಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹತ್ತು ಬಿಟ್ನಲ್ರಿ ಯಡಿಯೂರಪ್ಪ. ಜೈಲಿಗೆ ಹೋಗ್ರು. ಕಂಸ ರಾಕ್ಷಸ ಅಂತ ಹೇಳಿದ್ರು. 3 ಅಧಿಕಾರಿಗಳು ಶಿಫ್ಟ್ ಮಾಡಿದ್ರು ಯಡಿಯೂರಪ್ಪ. ಬದಲಾವಣೆ ಈ ಜನಾರ್ದನ್ ರೆಡ್ಡಿ ಅವರು ಈ ಸರ್ಕಾರನ ಬೆಳೆಸಬೇಕು ಅಂತೇಳಿ 20 ಶಾಸಕರನ್ನ ಅವರು ರಿಸಾರ್ಟ್ ಕರ್ಕೊಂಡು ಹೋಗ್ತಾರೆ ಹೈದರಾಬಾದ್ಗೆ. ಆವಾಗ ಆ ಟೈಮ್ನಲ್ಲಿ 3 ಮಂದಿ ಇವರು DCFನ SP ನ DC ನ 3 ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದ ಕೂಡಲೇ ಅಲ್ಲ ಕಲ್ಲೋಲ ಮಾಡಿ ಸುಷ್ಮಾ ಹತ್ರ ಪಂಚಾಯತಿ ಮಾಡಿಸಿ ಮತ್ತೆ ಅವ್ರನ್ನ ಯಾರು ಭ್ರಷ್ಟಾಧಿಕಾರಿ ಇರ್ತಾರೋ ಮತ್ತೆ ಅವ್ರನ್ನ ರೀಪ್ಲೇಸ್ಗೆ ಹಾಕಿ ಮತ್ತೆ ಹೊಂದಾಣಿಕೆ ಮಾಡ್ಕೊತಾರೆ. ವಿಶ್ವಜಿತ್ ಮಿಶ್ರಾ ಅಂತೇಳಿ ಖಡಕ್ ಆಫೀಸರ್ ಇದ್ದಾರೆ ಫಾರೆಸ್ಟಲ್ಲಿ. ಇನ್ನೂ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ಕೊಳ್ಳೆ ಇಲ್ಲಿಗಲ್ ಮಾಡೋರೆಲ್ಲ ಮೈಸೂರಲ್ಲಿ ಇಟ್ಟಿರೋ ಮಿಷನ್ಗಳು ಗುಡ್ಡದ ಕೆಳಗೆ ಇಳಿಸಿದ್ರು ಅಂತ ಏನು ಪ್ರಾಮಾಣಿಕ ಅಧಿಕಾರಿಗೆ ಅಷ್ಟು ಭಯ ಬಿದ್ದರು 1 ವಾರದಲ್ಲೇ. ಮತ್ತು ಅವ್ರು ಇವನ್ನ ರೀಪ್ಲೇಸ್ ಮಾಡಿ ಮತ್ತೆ ಇದೇ ಭ್ರಷ್ಟಾಧಿಕಾರಿಗಳನ್ನ ಮತ್ತೆ ಮೂವ್ ಮಾಡಿದ. ಅಲ್ಲ ನಾನು ಹೇಳೋದಲ್ರಿ, ಅದು ಲೋಕಾಯುಕ್ತರಲ್ಲಿ ಆಲ್ರೆಡಿ 2011 ರಿಪೋರ್ಟಲ್ಲಿ ಎಲ್ಲ ಫೈನಲ್ ಆಗಿಬಿಟ್ಟವ. 2011 ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗ್ತಾರೆ. 2011 ಲೋಕಾಯುಕ್ತರು ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಅವರು. ನಾನು ಏನು ಹೇಳ್ತಾ ಇದ್ದನೋ ಆ ವಿಷಯಗಳೆಲ್ಲ ಉಲ್ಲೇಖ ಮಾಡ್ಯಾರ. ಇದೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬರೀ ಲೋಕಾಯುಕ್ತ ವರದಿ ತೊಗೊಂಡೇ ಇವರು ಅಧಿಕಾರಕ್ಕೆ ಬಂದಿದ್ದು. ಬಂದಮೇಲೆ ಏನು ಮಾಡಿದ್ರು ಲೋಕಾಯುಕ್ತ ವರದಿ? ನೋಡಿ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಅಧಿಕಾರ ಬರೋರಿಗೆ ಅಪೋಸಿಷನ್ ರೂಲಿಂಗ್ ಪಾರ್ಟಿ ಮಾಡಿದಂಥ ತಪ್ಪನ್ನು ಅಪೋಸಿಷನ್ ಪಾರ್ಟಿ ಎತ್ತಿಡಿತೈತೆ. ರೂಲಿಂಗ್ ಬಂದಮೇಲೆ ಅದನ್ನೆಲ್ಲ ಸೈಲೆಂಟ್ ಮಾಡ್ತಾರೆ. ನಂದು ಒಂದು ಇದು ಕಳಕಳಿ ಇತ್ತು, ಸಿದ್ದರಾಮಯ್ಯವರು ಒಂದು ಪ್ರಾಮಾಣಿಕ ವ್ಯಕ್ತಿಗಳು, ಹೋರಾಟದಿಂದ ಬಂದ ವ್ಯಕ್ತಿಗಳು, ಇವ್ರಲ್ಲಿದ್ದ ಏನೋ ಒಂದು ಸಾಧನೆ ಆಗ್ತದೆ ಅಂತೇಳಿ ಅಂದ್ಕೊಂಡ್ವಿ. ಅದು ಆ ಮಟ್ಟಕ್ಕೆ ಆಗಲಿಲ್ಲ. ಇವತ್ತು ನನಗೆ ಒಂದು ದುಃಖನೂ ಇದೆ. ಇವತ್ತು ಸಾಧನಾ ಸಮಾವೇಶ ಅಂತೇಳಿ ಹೊಸಪೇಟೆನಲ್ಲಿ ಮಾಡೋ ಅವಶ್ಯಕತೆ ಏನೈತೆ ರೀ? ಆ ಟ್ರಾಫಿಕ್ಕು ನೋಡ್ತಾ ಇದ್ರಲ್ಲ ನೀವೇ, ಭಯಂಕರ ಟ್ರಾಫಿಕ್, ಹೈವೇ ರೋಡು, ಜಿಂದಾಲು, ಎಷ್ಟು ಫ್ಯಾಕ್ಟ್ರಿಗಳು. ಆ ಟ್ರಾಫಿಕ್ನಲ್ಲಿ ಇವತ್ತು ಒಂದು ಯಾರೋ ಒಬ್ಬರು ತೀರ್ಕೊಂಡೋದ್ರೆ, ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡೋದ್ರೆ ಭಾಳ ದುಃಖ ಆಗ್ತೈತೆ. ನೀವು ಸಾಧನಾ ಸಮಾವೇಶ ಅಷ್ಟು ಗಂಭೀರವಾಗಿ ಮಾಡೋ ಅವಶ್ಯಕತೆ ಇದೆ. ನೀವು ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ದು ಬಳ್ಳಾರಿಗೆ, ನೀವು ಇಲ್ಲಿ ಸಾಧನಾ ಸಮಾವೇಶ ಮಾಡಿ. ನಂದು ನೋಡಿ ಜನಾರ್ದನ್ ರೆಡ್ಡಿ ಅವತ್ತು ಏನೋ ಪಾದಯಾತ್ರೆ ಮಾಡಿದ್ದೀನಿ, ಇವತ್ತು ಆರ್ಡ್ರ್ ಕೂಡ ಆಗಿದೆ, ಕನ್ವಿಟ್ ಕೂಡ ಆಗಿದೆ. ನಾನು ಏನು ಮಾಡಿದ್ದೀನೋ ಅದು ಇವತ್ತು ಅವ್ರದ್ದು ನಾನು 20% ನಾನು ರಿಕವರಿಗೆ ಹೋಗ್ತೀನಿ ಆ್ಯಕ್ಟಿಗೆ ಅಂತೇಳಿ ಕಾನೂನು ತರ್ತೀನಿ ಅಂತ ಹೇಳಬೇಕಾಯ್ತು. ಇದು ಸಾಧನೆ ಅಂತಾರೆ. ಎಲ್ಲಿ ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ರಿಕವರಿ ಬಗ್ಗೆ? BJP ಅವರಂತೂ ರಿಕವರಿ ಬಗ್ಗೆ ಮಾತಾಡೋಕ್ಕಿಲ್ಲ, ಯಾಕಂದರೆ ಅವ್ರ ಪಕ್ಷದವರೇ. ಕಾಂಗ್ರೆಸ್ನವರೇ ಮಾತಾಡಬೇಕು. ಯಾರು ಮಾತಾಡ್ತಾ ಇದ್ದಾರೆ ರಿಕವರಿ ಬಗ್ಗೆ? ಕಂಪಲ್ಸರಿ ಇದೆ ಅಲ್ರಿ? ಇದೆ, ಮನಸ್ಸಿಲ್ಲ. ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ, ರಿಕವರಿಗೆ ಹೋಗ್ಬೇಕಂದ್ರೆ ನೋಡಿರಿ ನಮ್ಮ ಲೀಸ್ ಬೌಂಡ್ರಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಇವತ್ತು ನಮ್ಮ ಲೀಸ್ ಬೌಂಡ್ರಿ ನಾನು ಹೋಗಿರೋದು ಅದೇ. ನಮ್ಮ ಲೀಸ್ ಬೌಂಡ್ರಿ ಬದಲಾವಣೆ ಮಾಡ್ಯಾರ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಂಥ GPS ರೀಡಿಂಗನ್ನು ಇವರು ಅಡಾಪ್ಟ್ ಮಾಡೋದು, ರೀಡಿಂಗನ್ನು ಇವರು ಏನನ್ನು ಓವರ್ಲುಕ್ ಮಾಡಿ ಇವತ್ತು ಚೇಂಜ್ ಮಾಡಿದ್ದಾರೆ. ಅದನ್ನು ಸೇಮ್ ಜಾಗದಲ್ಲಿ ಕುಂದಿಸಿದ್ರೆ ಸರ್ಕಾರ ಅವನ ಮೇಲೆ 20% ಪೆನಾಲ್ಟಿ ಕೂಡ ಹೋಗ್ಬೋದು. ಸರ್ಕಾರಕ್ಕೆ ಲಾಭ ಬರ್ತದಲ್ರಿ. ಆ ಕೆಲಸ ಸರ್ಕಾರ ಮಾಡಬೇಕಲ್ಲ, ಎದಕ್ಕೆ ಮಾಡ್ತಾ ಇಲ್ಲ? ಅವನು ಜನಾರ್ದನ್ ಪ್ರಾಸಿಕ್ಯೂಷನ್ ತೊಗೋಬೋದು, ಒಂದು FIR ಆಗಬೇಕು, ಪ್ರಾಸಿಕ್ಯೂಷನ್ ತಗೋಬೇಕು. ಇಷ್ಟೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಸರ್ಕಾರ ಏನು ಮಾಡ್ತಾಯಿದೆ? ಏನು ಮಾಡ್ತಾಯಿಲ್ಲ. ನಾನು ಅದನ್ನೇ ಹೇಳೋದು, ಸರ್ಕಾರಕ್ಕೆ ಇರಬೇಕು ರೀ. ಏನು ಈ ನೆಲ ಜಲ ಇದ್ರ ಬಗ್ಗೆ ಸಂರಕ್ಷಣೆ ಮಾಡೋದು ಸರ್ಕಾರ ಜವಾಬ್ದಾರಿ. ಸರ್ಕಾರ ಅಧಿಕಾರಿಗಳಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಒಬ್ಬ ಟಪಾಲ್ ಗಣೇಶ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗಿರೋದು. ಇವ್ರಲ್ಲಿದ್ದೇನು ಆಗೈತೆ ಅಂತ ಕೇಳಿದ್ರೆ ನಮ್ಮ ಅಧಿಕಾರಿಗಳನ್ನ. ಏನು SP ಇಲ್ಲಿ ಅಕ್ರಮ ನಡೀತಾ ಇದೆ ಬಂದ್ ಮಾಡಿರಿ ಅಂತೇಳಿ SP ಕೊಟ್ಟಾನ ಲೆಟ್ರು? DC ಕೊಟ್ಟಾನ? ನಮ್ಮ ರಾಜಕಾರಣಿಗಳು ಕೊಟ್ಟಾರ? ಬಳ್ಳಾರಿ ರಾಜಕಾರಣಿಗಳು ಕೊಟ್ಟಾರ? ಯಾರು ಕೊಟ್ಟಾರ್ರಿ? ಅವತ್ತು ನಾನು ಹೋರಾಟ ಮಾಡಲಿದ್ರಾಗಿನ ಜನಾರ್ದನ್ ರೆಡ್ಡಿ ಅಂತವ್ರನ್ನ ಅವತ್ತು ಒಂದು ಲಾಜಿಕಲ್ ಎಂಡಿಗೆ ತರಲಿದ್ರಾಗಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಆಗ್ತಿದ್ದಿಲ್ಲ. ನಮ್ಮ ಹೋರಾಟದ ಪ್ರತಿಫಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು. ಸಿದ್ದರಾಮಯ್ಯ ಕುಣಿದುಕೊಂತ ಬಂದ ಬೆಂಗಳೂರಿಂದ ಪಾದಯಾತ್ರೆ, ಟೈಮ್ ಪಾಸ್ ಅಲ್ರಿ. ಜನಾರ್ದನ್ ರೆಡ್ಡಿ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಇಡೀ ಕಾಂಗ್ರೆಸ್ ದಂಡು ಬೇಕಾಗಿತ್ತು ಇವರಿಗೆ. ಟಪಾಲ್ ಗಣೇಶ್ ಈಸ್ ಕಾಮನ್ ಪರ್ಸನ್ ರೀ. ಅವತ್ತು ಹೆಂಗಿದ್ದಾನೆ ಇವತ್ತು ಹಂಗೆ ಇದ್ದೀನಿ. ಅವತ್ತು ನನ್ನ ಹಿಂದೆ ಯಾರೂ ಇಲ್ಲ, ಇವತ್ತು ನನ್ನ ಹಿಂದೆ ಯಾರೂ ಇಲ್ಲ. ಹಿಂಗೆ ಹೋರಾಟ ಮಾಡಿದ್ದೀನಿ. ಒಬ್ಬ ವ್ಯಕ್ತಿ ಮೇಲೆ ಅಷ್ಟು ದಂಡು ಬೇಕಾಗಿತ್ತಾ ಇಡೀ ಕಾಂಗ್ರೆಸ್ ಪಾರ್ಟಿ? ಅಲ್ಲ, ನಾನು ಈಗಲಾದರೂ ಸರ್ಕಾರಕ್ಕೆ ರಾಜಕೀಯ ಬಿಟ್ಟು ಇದು ನಮ್ಮ ಸಂಪತ್ತನ್ನು ಉಳಿಸೋ ಕಡೆಗೆ ಹೋಗಬೇಕು. ಇದ್ರ ಮೇಲೆ ಕಾನೂನು ಚೌಕಟ್ಟಲ್ಲಿ ಏನೇ ಬರ್ತೈತೋ ರಿಕವರಿ ಆ್ಯಕ್ಟಿಗೆ ಅದನ್ನು ಸರ್ಕಾರ ಚಾಲನೆ ಕೊಡಬೇಕು.
ಆ ಚಾಲನೆ ಕೊಟ್ರೇ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗೋದು. ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳನ್ನು ಪನಿಷ್ಮೆಂಟ್ ಆಗುತ್ತೆ. ಕಂಪಲ್ಸರಿ ಅಲ್ರಿ, ಕಂಪಲ್ಸರಿ ಅಲ್ಲ. ನಾನು ಹೇಳ್ತಾ ಇದ್ದೀನಿ ತುಂಬ ಜನ IAS ಅಲ್ಲ, ನಾನು ಹೇಳ್ದು ನಾನು ಓಪನ್ ಆಗಿ ಹೇಳ್ದೆ ಮೋನಿಶ್ ಮುದ್ಗಲ್. ನಾನು ಮೋನಿಶ್ ಮುದ್ಗಲ್ ಹತ್ರ ಹಿಂಗೆ ಗುದ್ದಾಡ್ ಬಂದೀನಿ. ನೋಡಿ ಸರ್, ನೀವು ತಪ್ಪು ಮಾಡ್ತಾಯಿದ್ರಿ, ಸರ್ವೆ ಭಾಳ ತಪ್ಪಿದೆ. ಅವ್ರು ಹೇಳ್ತಾರ ನೀವು 1896 ನಕ್ಷೆ ಅಂತೆ ಇರ್ತದಂತೆ. ನಾನು ಇಮ್ಯಾಜಿನ್ ಊಹಿಸ್ಕೋಬೇಕಂತೆ. ಅಲ್ರಿ, ಹೆಂಗೆ ಊಹಿಸ್ಕೊಂಬೇಕು ಬರ್ತದೆ ರೀ? 1896 ನಕ್ಷೆ ಪ್ಯೂರಿ ಆಲ್ಟಿಟ್ಯೂಡ್ ನಕ್ಷೆ. ಅದು ನೀವು ಮಾಡಿದಂಥ ನಕ್ಷೆ ನೀವು ಆಲ್ಟಿಟ್ಯೂಡ್ ಹಾಕಿರಿ. ಆ ಆಲ್ಟಿಟ್ಯೂಡ್ ಏನು, ಈ ಆಲ್ಟಿಟ್ಯೂಡ್ ಏನು ಚೆಕ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? ನಿಮ್ಮ ಆಲ್ಟಿಟ್ಯೂಡ್ ಲೆವೆಲಲ್ಲಿ 1896 ನಕ್ಷೆಯಲ್ಲಿ 900 ಆಲ್ಟಿಟ್ಯೂಡ್ ಬರ್ತದೆ. ನೀವು ಇಳಿಸಿರೋದು 750 RL ಇಳಿಸಿರಿ, ಅಂದರೆ ಕೆಳಗೆ ಇಳಿಸಿರಿ. ಬೌಂಡ್ರೀಸ್ ರನ್ನಿಂಗ್ ಆನ್ ದಿ 900 RL. ವಿಲೇಜ್ ಪಾಯಿಂಟ್ಸು, ತುಮಟಿ ವಿಟ್ಲಾಪುರ ವಿಲೇಜ್ ಪಾಯಿಂಟ್ಸು 900 ಆಲ್ಟಿಟ್ಯೂಡ್ ಲೆವೆಲಲ್ಲಿ ರನ್ ಆಗ್ತಾಯಿದೆ. ಅಂಥದನ್ನು 750 RLಗೆ ಇಳಿಸ್ತಾರೆ ಅವರು. 250 ಮೀಟರ್ಸ್ ಕೆಳಗೆ ಇಳಿಸ್ತಾರೆ. ಅಲ್ರಿ, ಇವ್ರು IASಗಳು ಓದ್ಕೊಂಡಾರ, ಇವ್ರು ಕಂಡಿಡ್ಬೇಕು. ನಾವು ಓದಿರೋದು ಕಡಿಮೆ, ಕಂಡಿಡಿಯೋದು ಜಾಸ್ತಿ. ಇದೇನು ಲೆಕ್ಕ ಇದು? ನಿಮ್ಮ ಮೇಲೆ ಹಲ್ಲೆ ಆಯ್ತಲ್ಲ, ಅಸಾಲ್ಟ್ ಆಯ್ತಲ್ಲ 2010ರಲ್ಲಿ. ಮಾರಣಾಂತಿಕ ಅಲ್ಲೇ ಆಯಿತು. ಗನ್ಮ್ಯಾನ್ ಕೊಟ್ಟರು. ಮತ್ತು ಇವರು ಸರ್ಕಾರ ಇವರು ಮೊನ್ನೆ SP ಬಂದು ತೆಗೆದುಬಿಟ್ರು. ಒಂದು 6 ತಿಂಗಳಾಯ್ತು ಗನ್ಮ್ಯಾನ್ ತೆಗೆದು. ಯಾರು ಹಾಂ, ಜನಾರ್ದನ್ ರೆಡ್ಡಿ ಬೆಂಬಲಿಗ್ರೆ, ಅವ್ರು ಬೆಂಬಲಿಗ್ರೆ. ಅವರು ಕುಮ್ಮಕ್ಕಿನಿಂದನೇ ಹೊಡೆದಿರೋದು, ಅಟೆಂಪ್ಟ್ ಮಾಡೋದು. ಹೆದರ್ಸಕ್ಕ ಅಥವಾ ಸೀರಿಯಸ್ ಅಲ್ಲ, ಎದುರ್ಸಕ್ಕ. ಸೀರಿಯಸ್ ಅಂದರೆ ಎದುರಿಸ್ಬಿಡ್ತಿದ್ರು, ಎದುರ್ಸಕ್ಕ. ಅವ್ರು ಏನು ಹೇಳಿದ್ರು, ಇನ್ಸ್ಟ್ರಕ್ಷನ್ ಅವ್ರಿಗೆ ಕಾಲು ಕೈ ಮುರಿದು ಮಾತಾಡಬಾರ್ದು, ಆ ಲೆಕ್ಕ ಹೊಡೀರಿ ಅಂತೇಳಿ. ಬೈ ಚಾನ್ಸ್ ನಾನು ತಲೆ ತಪ್ಪಿಸ್ಕೊಂಡೆ. ಅವತ್ತು ಕಾಲಿಗೆ ಕೈಗೆ ಪೆಟ್ಟು ಬಿದ್ದು ಫ್ರ್ಯಾಕ್ಚರ್ ಅದು. ಮತ್ತು ರಿಕವರಿ ಆಗಿ ಬಂದೆ. ನಾನು ಅವತ್ತಲಿಂದ ಮತ್ತೆ ಸ್ಟಾರ್ಟ್ ಜಾಸ್ತಿ ಮಾಡಿದೆ. ನಾನು ಎದುರ್ಕೊಂಡಿಲ್ಲ. ನಾನು ಅವತ್ತಿಗೆ ಸಿಂಪಲ್ ಲೈಫ್, ಇವತ್ತಿಗೆ ಸಿಂಪಲ್ ಲೈಫ್. ಸಿಂಗಲ್ 2 ವೀಲರ್ ತಿರುಗಾಡೋದು. ಫ್ಯಾಮಿಲಿಗೆ ಹೆಂಡತಿ ಮಗಳು ಇದ್ದಾರ. ಅಲ್ಲ, ಏನು ಮಾಡ್ತಾರೆ ಸರ್ ಇವಾಗ? ಅವ್ರನ್ನೆಲ್ಲ ಹಾಕ್ಕೊಂಡು ತಿರುಗಾಡ್ಬೇಕಂದ್ರೆ ನನ್ನ ಹತ್ರ ವಿಟಮಿನ್ ಇರಬೇಕು. ನನ್ನ ಹತ್ರ ಆ ವಿಟಮಿನ್ ಇಲ್ಲ. ನಾನು ನೋಡಿದಂಗೆ ಸ್ವಲ್ಪ ಗಣಿ ಉದ್ಯಮಿ. ಏನೋ ರೊಕ್ಕ ಮಾಡ್ಕೊಂಡಿಲ್ಲ ಸರ್, ಬರೀ ಸಾಲಗಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ನಾನು ಮಾರ್ಕೆಟ್ನ ಅಂದು ಸಾಲ ಒಂದು ನಿಯರ್ಲಿ 50 to 60 lakhs ಸಾಲ ಮಾಡ್ಕೊಂಡೆ. ಅಂದರೆ ಮೈನ್ಸ್ ಬಂದು ರೊಕ್ಕ ಬರ್ತಾವೆ ಅಂತೇಳಿ ಕೊಟ್ಟಾರೆ ಪಾಪ ಸ್ನೇಹಿತರು. ಈಗೇನು ಮಾಡ್ತೀರಿ? ಅಲ್ಲ, ಇವಾಗ ಏನೂ ಇಲ್ಲ ಸರ್. ಇದೇ ಮೈನ್ಸಿಂದು, ಇದೇ ಗಲಾಟೆ, ಇದೇ ಕೋರ್ಟು ಕಚೇರಿ. ಇಲ್ಲ ಸರ್, ಇದೇ 1 ಇಂಚು ಇಲ್ಲ ಕೋರ್ಟಲ್ಲಿ. ಸಾಲಗಳು ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸಾಲಗಳು ಮಾಡ್ಕೊಂಡು ಜೀವನ ಮಾಡ್ತಾರೆ. ಹಳೆ ಆಸ್ತಿ ಏನಿಲ್ಲ. ನಾವು ಅಷ್ಟಕ್ಕೆ ಮುಂಚೆ ನನ್ನ ಲಾರಿಗೆ ನಾನೇ ಡ್ರೈವರು. 2004ರಲ್ಲಿ ನಾನು ಲಾರಿ ಓನರ್. ಆ್ಯಕ್ಚುಲ್ ವಿತೌಟ್ ಕ್ಲೀನರ್ ನಾನು ಡ್ರೈವ್ ಮಾಡ್ತಾಯಿದ್ದೆ ಲಾರಿನ. ನಾವು ಅಪ್ಪವ್ರದ್ದು ಒಂದು ಮೈನ್ಸ್ ಇತ್ತು. ಅದನ್ನದೇ ಇನ್ವೆಸ್ಟರ್ಸ್ ಬಂದರು, ಆ ಒಂದು ರೊಕ್ಕ ಬಂಡವಾಳ ಹಾಕಿದ್ರು. ಅವಾಗ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ತೀರಿಸಿದ್ವಿ. ಈ ಗಲಾಟೆನೂ ಮಾಡಿದ್ವಿ. ಇದರಲ್ಲೇ ಜೀವನ ಮಾಡ್ತಾಯಿದ್ವಿ. ಒಂದು 25,000 ಬಾಡಿಗೆ ಬರ್ತದೆ. ಅದರಲ್ಲೇ ಜೀವನ ಮಾಡ್ಕೊತೀವಿ. ಮೈನ್ಸ್ ಓನರು. ಹೌದು. ಅವ್ರು 50,000 ಕೊಟ್ಟಿದ್ದವ್ರೆ. ಹೌದು. ಅವ್ರು ಕಳ್ತನ ಮಾಡ್ಯಾರ, ನಾನು ಕಳ್ತನ ಮಾಡಿಲ್ಲ. ಲೀಗಲ್ ಅವ್ರು ಕಳ್ತನ ಮಾಡ್ಯಾರ ಸರ್. ಅವರು ಅಧಿಕಾರಿಗಳು ಕಳ್ತನ ಮಾಡ್ಯಾರ, ಕೋರ್ಟ್ಗಳು ದುಡ್ಡಿದ್ದಾರೆ. ನಾವು ಆ ಮೈನಿಂಗ್ ನಮಗೆ ಸರ್ಕಾರ ಕೊಟ್ಟಂಥ ಮೈನಿಂಗ್ ಪ್ರದೇಶದಲ್ಲಿ ಆ ಕಾನೂನು ಚೌಕಟ್ಟಿನಲ್ಲೇ ಇವರು ಅವಕಾಶ ಕೊಟ್ಟಿಲ್ಲ ಮಾಡಲಿಕ್ಕೆ. ಬರೀ ಸುಪ್ರೀಂ ಕೋರ್ಟು, ಆ ಕೋರ್ಟು, ಈ ಕೋರ್ಟು ಇವೇ ಖರ್ಚುಗಳು ಸರ್. ಅಡ್ವೊಕೇಟ್ ಬೆಳೆಗಾಡಿದ್ರೆ ಈ ಅಡ್ವೊಕೇಟ್ ಖರ್ಚುಗಳೇ ಮೆತ್ತಗಾಗ್ಬಿಟ್ವಿ. ನೋಡಿ ಸರ್, ಇವತ್ತು ರಾಜಕಾರಣಿಗಳೆಲ್ಲರೂ ನಾವು ಎದುರಾಕೊಂಡೋದಕ್ಕೆ ಇವರಿಗೆಲ್ಲ ರಾಜಕಾರಣಿಗಳಿಗೆ ಬಳ್ಳಾರಿಯಲ್ಲಿ ರಾಜಕೀಯ ಮಾಡಲಿಕ್ಕೆ ಅವಕಾಶ ಸಿಕ್ತು. ನಾನೇ ಜನಾರ್ದನ್ ರೆಡ್ಡಿ ಅಂತ ಅವ್ನು ಎದುರಾಕೊಂಡಿದ್ರಿಂದ ಅವ್ನ ಲೆವೆಲ್ ಎಲ್ಲೋ ಹೋಗ್ತಿತ್ತು. CM ಲೆವೆಲ್ಗೆ ಹೋದರೂ ಆಶ್ಚರ್ಯ ಇಲ್ಲ, ಪ್ರಧಾನಮಂತ್ರಿ ಲೆವೆಲ್ಗೆ ಹೋದರೂ ಆಶ್ಚರ್ಯ ಇಲ್ಲ. ಇದಕ್ಕಂದರೆ ಅವತ್ತೊಂದು ದಿವಸ ಜನಾರ್ದನ್ ರೆಡ್ಡಿ ಸುಷ್ಮಾ ಸ್ವರಾಜ್ಗೆ ನಮ್ಮ 540 ಕಾನ್ಸ್ಟಿಟ್ಯೂನ್ಸಿಗೆ ರೊಕ್ಕನೂ ಖರ್ಚು ಮಾಡಿದೆ. ಸುಷ್ಮಾ ಸ್ವರಾಜ್ ಎಲೆಕ್ಷನ್ ಮಾಡಿ ಪ್ರಧಾನಮಂತ್ರಿ ಮಾಡಬೇಕೆಂಬ ಲೆವೆಲ್ಗೆ ಹೋಗಿದ್ದವನು. ಅಂಥವ್ನು ಎದುರಾಕೊಂಡ್ರೆ ಕಾಂಗ್ರೆಸ್ನವ್ರು ನನಗೇನು ಗಿಫ್ಟ್ ಕೊಟ್ಟಾರೆ ಸರ್? ಕಾಂಗ್ರೆಸ್ ಸಿದ್ದರಾಮಯ್ಯನ ಅಪಾರ್ಟ್ಮೆಂಟ್ ಕೊಡೋಕ್ಕಿಲ್ಲ ಕೇಳಿದರೆ. ಅವರು PAಗಳಿಗೆ ಪ್ರಭಾಕರ್ ಅಂಬೋರ್ಗೆ ಫೋನ್ ಮಾಡಿದ್ರೆ ಲಿಫ್ಟ್ ಮಾಡೋಕ್ಕಿಲ್ಲ. ಅವ್ರಿಗೆ ಮೆಸೇಜ್ಗಳು ಹಾಕಿದ್ದೆ ಮೊನ್ನೆ ಕೂಡ, ಕೊಡೋಕ್ಕಿಲ್ಲ. ಇವ್ರಿಗೆ ಎಲ್ಲರಿಗೆ ರೊಕ್ಕ ಇದ್ದಂಥವ್ರು ಬರಬೇಕು ಸರ್. ನಮ್ಮಂಥ ಹೋರಾಟಗಾರಲ್ಲ ಬೇಕಾಗಿರೋದು. ಹೆಸರಿಗೆ ಹೋರಾಟ ಅಷ್ಟೇ 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 ಅಷ್ಟೇ. ಇದು ದುಃಖ ಆಗ್ತದೆ ಸರ್ ಒಂದು ಸಲ. ಅಂದರೆ ನನಗೊಂದು ನೆಮ್ಮದಿ ಸರ್. ಈ ರಾಜ್ಯದ ಸಂಪತ್ತು ಉಳಿಸೋ ಈ ಅವಕಾಶ ನನಗೆ ಬಂದಿದ್ದಲ್ಲ, ಹೆಮ್ಮೆ ಇದೆ. ಇವತ್ತು ಎಷ್ಟೋ ಸಂಘಟನೆಗಳಿದ್ದಾವೆ. ನಾನು ಆ ಸಂಘಟನೆಗಳು ಎದಕ್ಕೆ ಮಾತಾಡೋಕ್ಕಿಲ್ಲ, ನಾನು ಹೇಳೋಕ್ಕಿಲ್ಲ. ಇವತ್ತು ನೆಲ ಜಲ ಉಳಿಸೋ ಸಂಘಟನೆಗಳು, ರಿಜಿಸ್ಟರ್ ಸಂಘಟನೆಗಳು ಭಾಳ ಇದ್ದಾವೆ. ಅವರೆಲ್ಲ ಮಾತಾಡಬೇಕಾಗಿತ್ತು. ಈ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿತ್ತು. ಎದಕ್ಕೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ. ಮತ್ತೆ ಒಂಟಿ ಹೋರಾಟ ಇವತ್ತು ಆ ಒಂದು ಅವಕಾಶ ಈ ರಾಜ್ಯದ ತಾಯಿ ನಮ್ಮ ಭುವನೇಶ್ವರಿ ತಾಯಿ ಇದು ಮಣ್ಣನ್ನು ಉಳಿಸೋ ಅದೃಷ್ಟ ಅದು ನನಗೆ ಸಿಕ್ಕಿದೆ ಅಂತೇಳಿ ನಂಗೆ ಆ ತೃಪ್ತಿ ಇದೆ ಆ ಹೋರಾಟದಲ್ಲಿ. ಬಹುಶಃ ನೀವು 2009ರಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಕೇಸ್ ಹಾಕಿಲ್ಲ ಅಂತಿದ್ರೆ
ಬಹುಶಃ ಯಾರು ಕೇಸ್ ಆಗ್ತಿರ್ಲಿಲ್ಲ. ಅವ್ರು ಇವತ್ತಿಗೆ CM ಆಗ್ಬಿಟ್ರು. ಸರ್ 2 ರಾಜ್ಯದಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಗಣಮಗ ಇದ್ದಿಲ್ಲ ಸರ್. 2 ರಾಜ್ಯದಲ್ಲಿ ಆಂಧ್ರ ಕರ್ನಾಟಕದಲ್ಲಿ ಅವ್ರ ಹೆಸರು ಹೇಳಿದರೆ ಉಚ್ಚೋಕೊಂಬ್ತಿದ್ರು. ಅವ್ರ ಹೆಸರು ಹೇಳೋಕ್ಕೇ ಭಯಬೀಳ್ತಿದ್ರು. ಅಂಥ ಟೈಮ್ನಲ್ಲಿ ನಾನು ಅವತ್ತೇ 2008 ಬೆಂಗಳೂರು ಪತ್ರಿಕಾಗೋಷ್ಠಿಯಲ್ಲಿ ಇವನು ವೈಟ್ ಕಾಲರ್ ಕಳ್ಳ, ಇವನು CBI ತನಿಖೆಗಾದ್ರೆ ಜೈಲಿಗೆ ಹೋಗ್ತಾನೆ ಅಂತೇಳಿ ಅವತ್ತು 2008 ಹೇಳಿದ್ದೀನಿ. ಅದೇ ಥರನೇ ಆಗಿದೆ. ಅವನು ಕಳ್ಳ ಸರ್, ವೈಟ್ ಕಾಲರ್ ಕಳ್ಳ, ರಾಜಕೀಯ ಕಳ್ಳ. ಅವನು ರಾಜಕೀಯ ಮುಸುಗಲ್ಲಿ ಕಳ್ಳತನ ಮಾಡ್ಯಾನ. ಇವಾಗ ನನ್ನ ಒಂದು ಭಾವನೆಯಲ್ಲಿ ಮನೆ ಕಳ್ಳತನ ಮಾಡೋರು ಒಂದೇ, ಇವನು ಒಂದೇ. ಮನೆ ಕಳ್ಳತನ ಮಾಡೋರಿಗೆ ರಾಜಕೀಯ ಬೆಂಬಲ ಇರೋಕ್ಕೆಲ್ಲ, ಇವನಿಗೆ ರಾಜಕೀಯ ವೈಟ್ ಕಾಲರ್ ಕಳ್ಳ ಅಲ್ಲ. ಸೊ ರಾಜಕೀಯ ಬೆಂಬಲದಿಂದ ಇವನಿಗೆ ಮರ್ಯಾದೆ ಇದೆ ಇವನಿಗೆ.